ಲೂಕಾಸು ವಾರ್ತೆ 19ನೇ ಅಧ್ಯಾಯ 9ನೇ ವಚನ. ಇದನ್ನು ಕೇಳಿ ಯೇಸು ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಆಮೆನ್. ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಹಲ್ಲೆಲೂಯಾ. ಇದು ಯಾರಿಗೆ ಹೇಳ್ತಾನಪ್ಪ ಯೆಸಯ್ಯ ಅಂತ ಹೇಳಿದ್ರೆ ಜಕರ್ಯನ ಹೇಳ್ತಾನ. ಜಕರ್ಯಗೆ ಯೇಸು ಸ್ವಾಮಿ ಒಂದು ಪ್ರಾಂತ್ಯಕ್ಕೆ ಬಂದಾಗ ಎಲ್ಲರೂ ಯೇಸು ಸ್ವಾಮಿ ನೋಡ್ಬೇಕಂತೇಳಿ ಹೋಗ್ತಾರೆ. ಅದರಲ್ಲಿ ಈ ಜಕರ್ಯನ ಕೂಡ ಇರ್ತಾನ. ಈ ಜಕರ್ಯ ಏನ್ ಮಾಡ್ತಿರ್ತಾನ? ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಾನ, ಮೋಸ ಮಾಡ್ತಿರ್ತಾನ ಜನಗಳನ್ನ. ಜನಗಳೆಲ್ಲರೂ ಏನಂತ ಕರಿತಿರ್ತಾರೆ ಅಂದ್ರೆ ಇವನು ಪಾಪಿ ಅಂತ ಕರೆಯುವಂತ ವ್ಯಕ್ತಿ ಯೇಸು ಸ್ವಾಮಿನ ನಾನು ನೋಡ್ಬೇಕು, ಹಿಂಗಾದ್ರೂ ಮಾಡಿ ಯೇಸು ಸ್ವಾಮಿನ ನೋಡ್ಬೇಕಂತೇಳಿ ಬಂದಾಗ ಅವನಿಗೆ ನೋಡಕ್ ಆಗ್ತಿಲ್ಲ. ಯಾಕಂದ್ರೆ ಅವನಿಗಿನ ಮುಂಚೆನೆ ಆಲ್ರೆಡಿ ಭಾರಿ ಜನಗಳು ಬಂದಾರ. ಎಷ್ಟು ನೋಡ್ಬೇಕಂತ ಆಸೆ ಪಡ್ತಾನ, ಎಷ್ಟು ಹತ್ರಕ್ಕೆ ಹೋಗಾದ್ರೂ ನೋಡ್ಬೇಕಂತ ಆಸೆ ಪಡ್ತಾನ, ಹತ್ರಕ್ಕೆ ಹೋಗ್ಬಿಡ ಆಗ್ತಿಲ್ಲ. ಯಾಕಂದ್ರೆ ಭಾರಿ ಮಂದಿ ಯೇಸು ಸ್ವಾಮಿ ಸುತ್ತ ನಿಂತ್ಬಿಟ್ಟಾರ. ಅದಕ್ಕೆ ಏನ್ ಮಾಡೋಣಂದ್ರೆ ಇನ್ನು ವಾಪಸ್ ಹೋಗ್ಬಿಡೋಣ ಅನ್ಕೊಂಡು ಕೂಡ ಆತನ ಮನಸ್ಸು ಇಲ್ಲ ನಾನು ಹೆಂಗಾದ್ರೂ ಮಾಡಿ ಯೇಸು ಸ್ವಾಮಿನ ನೋಡ್ಲೇಬೇಕು, ನಾನು ಹಿಂತಿರುಗಿ ನಾನು ಹೋಗೋದಿಲ್ಲ ಅನ್ನೋದು ಆಸೆ ಜಕರ್ಯನಿಗೆ ಐತೆ. ಅದಕ್ಕೆ ಏನ್ ಮಾಡೋಣ, ಆ ಆಸೆ ಏನ್ ಮಾಡೈತೆ, ಜಕರ್ಯನ ಗಿಡದ ಮೇಲೆ ಎಕ್ಕಿಸಿದಾಗ ಇಷ್ಟು ಜನ ಬಂದಾರ. ದೇವರು ಡೈರೆಕ್ಟ್ ಜಕರ್ಯ ಹತ್ರನೇ ಬರ್ತಾನೆ. ಬಂದು ಜಕರ್ಯ ಕೆಳಗಿಳಿದು ಬಾ, ನಾನು ನಿನ್ ಮನೆಗೆ ಬರ್ತೀನಿ. ಆಮೆನ್. ಹಲ್ಲೆಲೂಯಾ. ಇದಕ್ಕ ಜಕರ್ಯ ಹತ್ರನೇ ಹೋಗೋಣ ದೇವರು. ಅಷ್ಟು ಜನ ಬಂದಾರಲ್ಲ ಅಲ್ಲಿ, ಅಷ್ಟು ಜನ ಜಕರ್ಯಕಿನ ಮುಂಚೆನೆ ಬಂದಾರ. ಅವರು ಜಕರ್ಯ ಫಸ್ಟ್ ಬಂದಿದ್ರೆ ಡೈರೆಕ್ಟ್ ಆಗಿ ಯೇಸು ನೋಡ್ಬಿಡ್ತಿದ್ದ, ಯೇಸನ್ನ ಡೈರೆಕ್ಟ್ ಆಗಿ ಮುಂದೆ ಹೋಗ್ತಿದ್ದ. ಲೇಟ್ ಬಂದಾರ, ಅದಕ್ಕಿಂತ ಮುಂಚೆ ಭಾರಿ ಮಂದಿ ಬಂದಾರ. ಆದ್ರೆ ಜಕರ್ಯ ತರ ದೇವರ ಏನಂದ್ರೆ ಜಕರ್ಯದಲ್ಲಿ ಒಂದು ಆಸೆ ಐತೆ. ಏನ್ ಆಸೆ ಐತೆ? ನಾನು ಯೇಸು ಸ್ವಾಮಿನ ನೋಡ್ಬೇಕು, ಯೇಸು ಸ್ವಾಮಿ ನೋಡದೆ ಇಲ್ಲದಂಗ ನಾನು ಹಿಂದೆ ತಿರುಗಿ ನಾನು ಹೋಗೋದಿಲ್ಲ. ಆ ಆಸೆನ ದೇವ್ರು ನೋಡ. ಆಮೇಲೆ ನೋಡಿ ಅವ್ರ ಮನೆಗೆ ಹೋದಾಗ ಜಕರ್ಯ ಎಲ್ಲ ತನ್ನ ಪಾಪಗಳು ಒಪ್ಕೊಂಡಾಗ ದೇವ್ರ ಏನ್ ಮಾಡೋದು ಗೊತ್ತಾ, ಈ ಮನೆಗೆ ಇವತ್ತು ರಕ್ಷಣೆ ಬಂದೈತೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಇಟ್ಟಿರೋ ಈ ಪ್ರಾರ್ಥನೆ ಕೂಡಿಗೆ ಕೂಡ ಈ ಮನೆಗೆ ಇವತ್ತು ರಕ್ಷಣೆ ಬಂದೈತೆ. ಆಮೇಲೆ ಇದಕ್ಕಪ್ಪ ಅಂತ ಹೇಳಿದ್ರೆ ಇವ್ರ ಮನಸ್ಸಿನಲ್ಲಿ ಜಕರ್ಯನಿಗೆ ಏನ್ ಆಸೆ ಇತ್ತು, ಆ ಆಸೆ ದೇವ್ರು ಇವ್ರ ಮನಸ್ಸಲ್ಲಿ ನೋಡೋಣ. ಆಮೇಲೆ ಹಲ್ಲೆಲೂಯಾ. ಆಸೆ ನೋಡೋಣ. ಬೆಳಿಗ್ಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಅತ್ತಿಗೆ ನಾನು ಪ್ರಾರ್ಥನೆ ಮಾಡೋಣ ಅಂತೇಳಿ ಹೋದಾಗ ನಾನೇನ್ ಅನ್ಕೊಂಡ್ರೆ, ಸರಿ ಬಿಡು ಪ್ರಾರ್ಥನೆ ಇವತ್ತಿಲ್ಲ ಅಂದ್ರೆ ನಾಳೆ ಇಡೋಣ, ಏನಾಗದೈತೆ, ಅವಸರ ಏನೈತೆ, ಫಸ್ಟ್ ಹೆಲ್ತ್ ಚೆನ್ನಾಗಿ ಬಂದ್ರೆ ಎಲ್ಲರೂ ಕಲ್ತು ಇನ್ನೂ ಚೆನ್ನಾಗಿ ಆರಾಧಿಸ್ಬೋದಲ್ಲ ಅಂತೇಳಿ ನಾನು ಧೈರ್ಯ ಪಡಿಸೋಣ ಅಂತೇಳಿ ಹೋಗಿ ಪ್ರಾರ್ಥನೆ ಮಾಡಕ್ಕೆ ಪ್ರಾರ್ಥನೆ ಮಾಡಿ ಹೊರಗೆ ಬಂದಾಗ ಅತ್ತಿಯವರೆಲ್ಲರೂ ಒಂದು ಮಾತಂದ್ರು ನನಗೆ, ನೀವು ಸಾಯಂಕಾಲಗೆಲ್ಲ ರೆಡಿ ಆಗ್ಬಿಡ್ರಿ ಪಾಸ್ಟ್ಲಿ ನೀವು ಪ್ರಾರ್ಥನೆಗೆ ಅಂತ. ಅಲ್ಲ ಮಮ್ಮ, ಇನ್ನ ಅತ್ತಿಗೆ ಆರಾಮಿಲ್ಲಲ್ಲ, ಇದೆಲ್ಲ ಆರಾಮಾಗ್ಲಿಲ್ಲ ಅಂತ ಹೇಳಿದ್ರೆ, ಅದೇನಿಲ್ಲ ಬಿಡು, ಅದಾಗ್ಬಿಡ್ತದೆ, ಫಸ್ಟ್ ನೀವು ರೆಡಿ ಆಗಿರಿ, ಪ್ರಾರ್ಥನೆ ನಡೀಬೇಕಂತ. ಆಮೇಲೆ ಹಲ್ಲೆಲೂಯಾ. ಆ ಆಸೆ ದೇವರು ನೋಡೋಣ. ಆಮೇಲೆ ಜಕರ್ಯ ಅದೇ ಆಸೆ ಇರೋದು, ನಾನು ದೇವ್ರು ನೋಡಬೇಕು. ಆ ಆಸೆನ ದೇವ್ರು ನೋಡೋಣ, ಆ ಆಸೆ ಇವನಲ್ಲಿ ನೋಡೋಣ. ಅದಕ್ಕೆ ದೇವರು ಈ ಮನೆಗೆ ರಕ್ಷಣೆ ತಂದ. ಆಮೇಲೆ ಹಲ್ಲೆಲೂಯಾ. ಯಾವ್ದ್ರ ಮೇಲೆ ನಮ್ಮ ಆಸೆ? ಒಂದ್ಸಲ ನಮ್ಮನ್ನು ನಾವು ಪರೀಕ್ಷಿಸ್ಕೊಡೋಣ. ನಾವೆಲ್ಲರೂ ನಮ್ಮ ಹೃದಯ ಪರೀಕ್ಷಿಸ್ಕೊಡೋಣ. ನಮ್ಮ ಆಸೆ, ನಮ್ಮ ಹೃದಯ ಯಾವ್ದ್ರ ಮೇಲೆ ಐತೆ? ನಾನೊಂದು ಸಣ್ಣ ಕಥೆ ಹೇಳ್ತೀನಿ, ನೀವು ಆಲ್ರೆಡಿ ಕೇಳಿರ್ಬೋದು. ನಾನು ಚರ್ಚ್ನಲ್ಲಿ ಕೂಡ ಅದನ್ನ ಹೇಳಿನಿ, ಅದಕ್ಕೂ ದೇವರು ಪ್ರೇರೇಪಿಸ್ತಾನೆ. ಮತ್ತೆ ಅದನ್ನ ನಾನು ಇಲ್ಲಿ ಕೂಡ ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ 4 ಜನ ಹೆಂಡತಿಯರು ಇರ್ತಾರೆ, 4 ಜನ ಹೆಂಡತಿಯರು ಇರ್ತಾರೆ. ಇದನ್ನ ನಮ್ಮ ಜೀವಿತದಲ್ಲಿ ಕೂಡ ನಾವು ಅಪ್ಲೈ ಮಾಡ್ಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿ ಕೂಡ 4 ಹೆಂಡತಿಯರು ಇರ್ತಾರೆ. ಹೆಂಗಂತ ಹೇಳಿದ್ರೆ 4 ಹೆಂಡತಿಯರು ಮದುವೆ ಮಾಡ್ಕೊಂತಾನ, 4 ಹೆಂಡತಿಯರು ಇರ್ತಾರ. ಆದ್ರೆ ಆ ವ್ಯಕ್ತಿಗೆ
ಫಸ್ಟ್ ಹೆಂಡತಿ ಮೇಲೆ ಅಷ್ಟು ಇಷ್ಟ ಇರೋದಿಲ್ಲ, ಸೆಕೆಂಡ್ ಹೆಂಡತಿ ಮೇಲೆ ಅಷ್ಟು ಇಷ್ಟ ಇರೋದಿಲ್ಲ, ಮೂರನೇ ಹೆಂಡತಿ ಮೇಲೆ ಅಷ್ಟು ಇಷ್ಟ ಇರೋದಿಲ್ಲ, ನಾಲ್ಕನೇ ಹೆಂಡತಿ ಮೇಲೆ ಫುಲ್ ಇಷ್ಟ ಇರ್ತದೆ, ಫುಲ್ ಪ್ರೀತಿ ಮಾಡ್ತಿರ್ತಾನೆ. ಯಾಕೆ ಪ್ರೀತಿ ಮಾಡ್ತಿರ್ತಾನಪ್ಪ ಅಂತ ಹೇಳಿದ್ರೆ ಒಂದು ಟೈಮ್ನಲ್ಲಿ ಏನಾಗ್ತದೆ ಅಂದ್ರೆ ಅವನಿಗೆ ಫುಲ್ ಅನಾರೋಗ್ಯ ಸಮಸ್ಯೆ ಬರ್ತದೆ. ಇನ್ನೇನು ಸಾಯುವಂತ ಪೊಸಿಷನ್ನಲ್ಲಿ ಬರ್ತಲ್ಲ, ಡಾಕ್ಟರ್ ಏನಂತ ಹೇಳ್ತಾನೆ, ಇನ್ನು ನೀನು ಬದುಕ ಚಾನ್ಸೇ ಇಲ್ಲ, ಇನ್ನೊಂದು 2 ದಿನ ನೀನು ಸಾಯ್ತಿ ಅಂತ ಹೇಳ್ತಾನೆ. ಸಾಯ್ತಿ ಅಂತ ಹೇಳಿದಾಗ ಇವನಿಗೆ ಬಾಧೆ ಅನಿಸ್ತದೆ, ಅರೆ ಇನ್ನು 2 ದಿನ ನಾನು ಸತ್ತು ಹೋಗ್ತಾ ಇದೀನಲ್ಲ ಅಂತೇಳಿ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಏನ್ ಇಡ್ತಾರಲ್ಲ ಅವರೆಲ್ಲರನ್ನ ಕರೀತಾರೆ. ಫಸ್ಟ್ ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತಿರ್ತಾನ, 4ನೇ ಹೆಂಡತಿನ ಜಾಸ್ತಿ ಪ್ರೀತಿ ಮಾಡ್ತಿರ್ತಾನ, ಆಕಿನ ಕರೀತಾನ ಬಂದು, ಈಗ ನಾನು ಸಾಯ್ತೀನಿ ಅಂತ ಹೇಳಿ ಡಾಕ್ಟರ್ ಹೇಳಾರ, ಇನ್ನು ನಾನು ಇರಲ್ಲ, ನೀನ್ ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ತಾನ. ನಾನು ಸಾಯ್ತೀನಲ್ಲ, ನೀನ್ ನನ್ನ ಜೊತೆ ಬರ್ತೀಯಾ, ನಾನು ಒಬ್ಬನೇ ಆಗ್ತೀನಲ್ಲ, ನೀನ್ಗಳು ನನ್ನ ಜೊತೆ ನಾನು ಎಷ್ಟು ಪ್ರೀತಿ ಮಾಡಿನಲ್ಲ ಅಂತ ಕೇಳ್ತಾನೆ. ಅವಾಗ ಆಕೆ ಅಂತಾಳ, ಇಲ್ಲ ನಾನು ಬರಲ್ಲ, ನಿನ್ನ ಜಾಗ ಬೇರೆ ನನ್ನ ಜಾಗ ಬೇರೆ ಅಂತ ಹೇಳಿ ಹೋದಾಳ. ಅವಳು ಭಾರಿ ಬಾಧೆ ಪಡ್ತಾನೆ, ಅರೆ ನಾನು ಎಷ್ಟು ಪ್ರೀತಿ ಮಾಡಿನಲ್ಲ, ಎಷ್ಟು ನೀನು ಪ್ರೀತಿ ತೋರಿಸಿನಲ್ಲ, ಅದು ನಿನ್ನ ಜೊತೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಿದ್ಯಲ್ಲ, ನಿನ್ ಜಾಗ ಬೇರೆ ನನ್ನ ಜಾಗ ಬೇರೆ ಅಂತ ಹೇಳಿ ಹೇಳ್ತಿದ್ಯಲ್ಲ ಅಂತ ಹೇಳಿ ಅವ್ನು ಬಾಧೆ ಪಡ್ತಾನೆ. ಅವಾಗ ಇನ್ನೊಂದ್ಸರಿ ಏನ್ ಮಾಡ್ತಾನ, 3ನೇ ಹೆಂಡತಿನ ಕರೀತಾನೆ. ಕರೆದು, ಸರಿ ನೀನಾದ್ರೂ ನನ್ನ ಜೊತೆ ಬರ್ತೀಯಾ, ನಾನು ಕೂಡ ನಿನ್ನ ಪ್ರೀತಿ ಮಾಡಿನಲ್ಲ, ನೀನಾದ್ರೂ ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದಾಗ ಆಕೆ ಒಂದು ಮಾತು ಹೇಳ್ತಾನೆ, ಇಲ್ಲ ನೀನು ಯಾವಾಗಾದ್ರೂ ಸಾಯ್ತೀಯೋ ನಾನು ಬೇರೆಯವ್ರ ಜೊತೆ ಹೋಗ್ತೀನಿ ಅಂತ. ಅವನು ಇನ್ನೂ ಬಾಧೆ ಪಡ್ತಾನೆ, ಅರೆ ನೀನ್ ನನ್ನ ಜೊತೆ ಬರೋದಿಲ್ಲ ಅಂದ್ರೇನೋ ಒಂದು ಲೆಕ್ಕ, ನೀನ್ ಇಲ್ಲ ಅಂದ್ರೆ ನೀನ್ ಯಾವಾಗ ನೀನು ಬಿಟ್ಟು ಹೋಗ್ತೀಯೋ ನಾನು ಇನ್ನೊಬ್ಬರ ಜೊತೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನು ಇನ್ನ ಬಾಧೆ ಪಡ್ತಾನೆ. ಸರಿ ಅಂತೇಳಿ 2ನೇ ಹೆಂಡತಿನ ಕರೀತಾನೆ, ಆಕಿನ ಕೇಳ್ತಾನೆ, ನೀನಾದ್ರೂ ನನ್ನ ಜೊತೆ ಬರ್ತೀಯಾ, ನೀನಾದ್ರೂ ನನ್ನ ಜೊತೆ ಇರ್ತೀಯಾ ಅಂತ ಕೇಳ್ತಾನೆ. ಅವಾಗ ಒಂದು ಮಾತು ಹೇಳ್ತಾಳೆ, ಬರ್ತೀನಿ, ಆದ್ರೆ ಎಲ್ಲವರಿಗೆ ಬರ್ತೀನಿ ಗೊತ್ತಾ, ನೀನು ಸಮಾಧಿವರೆಗೆ ಬರ್ತೀನಿ, ನೀನು ಸಮಾಧಿನಾಗ ಇಟ್ಟು ನಾನು ಮತ್ತೆ ನನ್ನ ದಾರಿ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಫುಲ್ ಬಾಧೆ ಬೀಳ್ತಾನೆ. ಲಾಸ್ಟ್ಗೆ ಫಸ್ಟ್ ಹೆಂಡತಿನ ಕರಿಬೇಕು, ಆಕಿನ ಪ್ರೀತಿನೇ ಮಾಡಿಲ್ಲ, ಪ್ರೀತಿ ಎಲ್ಲ ಇರಲೇ ತೋರ್ಸಲ್ಲ. ಈಗ ಏನ್ ಮಕ್ಕ ಇಟ್ಕೊಂಡು ಆಕಿ ನಾನು ಕೇಳಲಿ, ಸರಿ ಬಿಡು ನಾನಾದ್ರೂ ನಾನು ಅರ್ಥ ಮಾಡ್ಕೊಂತಾರೆ ಏನಂತೇಳಿ ಕರಿತಾನೆ. ಕರೆದು, ನಾನು ಯಾವತ್ತೂ ನಿನ್ನ ಪ್ರೀತಿ ಮಾಡಿಲ್ಲ, ಯಾವತ್ತೂ ನಾನು ನಿನ್ನ ಮಮತಾಗಿ ನಾನು ನೋಡ್ಕೊಂಡಿಲ್ಲ, ಇವಾಗ ನಾನು ಸಾಯ್ತಿದ್ದೀನಿ, ನಾನು ಒಬ್ಬನೇ ಇದ್ದೀನಿ, ನಾನು ಒಬ್ಬನೇ ಹೋಗ್ತಿದ್ದೀನಿ, ನೀನಾದ್ರೂ ನನ್ನ ಜೊತೆ ಬರ್ತೀಯಾ ಅಂತೇಳಿ ಕೇಳಿದಾಗ ಆಕೆ ಮಾತು ಅಂತ, ನಾನು ಬರ್ತೀನಿ, ನೀನು ಎಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ, ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ. ಅವನು ಭಾರಿ ಅಳ್ತಾನೆ, ನನ್ನ ಹೆಸರು ನೀನು ಪ್ರೀತಿನೇ ಮಾಡಿಲ್ಲ, ನನ್ನ ಹೆಸರು ನಿನಗೆ ಆ ಪ್ರೀತಿನ ತೋರಿಸಿಲ್ಲ, ಇವೆಲ್ಲರಿಗೂ ತೋರಿಸ್ತೀನಿ, ನಿನ್ನ ಹೆಸರು ನಾನು ಕೇರೆ ಮಾಡಿಲ್ಲ, ಆದ್ರೆ ನೀನು ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಬಾಧೆ ಪಡೋದು. ಇದು ಏನಪ್ಪ ಸಾದೃಶ್ಯ ಅಂತ ಹೇಳಿದ್ರೆ, ಪ್ರತಿ ವ್ಯಕ್ತಿನಲ್ಲಿ ಈ 4 ಹೆಂಡತಿಯರು ಇರ್ತಾರೆ. ಏನಂದ್ರೆ ಈ 4ನೇ ಹೆಂಡತಿ ಯಾರಪ್ಪ ಫುಲ್ ಇಷ್ಟಪಟ್ಟಿರ್ತಾರ, ಜಾಸ್ತಿ ಇಷ್ಟಪಟ್ಟರು ಹೆಂಡತಿ ಯಾರಂದ್ರೆ ನಮ್ಮ ಶರೀರ. ಯಾರು? ನಮ್ಮ ಶರೀರ. ನಮ್ಮ ಶರೀರ ಮೇಲೆ ನಮಗೆ ಭಾರಿ ಆಸೆ. ಶರೀರನ ಎಷ್ಟು ನಾವು ಜಾಗೃತವಾಗಿ ನೋಡ್ಕೊಂತೀವಿ ಅಂದ್ರೆ ನಮಗೊಂದು ಏಟುಗಳು ಬೀಳ್ದಂಗ ನಾವು ಕಾಪಾಡ್ಕೊಂತೀವಿ, ಹೌದಾ? ಒಂದು ಸ್ವಲ್ಪ ಜ್ವರ ಬಂದ್ರೆ ಅದನ್ನ ಸರಿಪಡಿಸ್ಕೋಬೇಕಂತ ನೋಡ್ತೀವಿ. ಪ್ರೀತಿನೇ ಅಲ್ಲ ಅದು, ನಮ್ಮ ಶರೀರ ಮೇಲೆ ಇರುವಂತ ಪ್ರೀತಿ. ಭಾರಿ ಮಂದಿ ಶರೀರಾಗ ಮೇಕಪ್ ಹಾಕ್ತಾರ, ಅತಿಯಾಗಿ ಹೆಚ್ಚಾಗಿ ಪ್ರೀತಿ ಮಾಡೋರು ಕೂಡ ಅದಾರ. ಈ ಶರೀರ ಅನ್ನೋದು ನಾವೆಷ್ಟೇ ಪ್ರೀತಿ ಮಾಡಿದ್ರು ಕೂಡ ನಾವು ಒಂದಿನ ಈ ಲೋಕನ ಬಿಟ್ಟು ಹೋಗುವಾಗ ಆ ಶರೀರ ಇಲ್ಲಿರ್ತದೆ, ನಮ್ಮ ಆತ್ಮ ದೇವರ ಸೇರ್ತದೆ. ಅದಕ್ಕೆ ಹೇಳ್ತಾರ, ಏನಂತ ಹೇಳ್ತಾರ, ನಿನ್ನ ಜಾಗ ಬೇರೆ ನನ್ನ ಜಾಗ ಬೇರೆ, ನಿಂತಲ್ಲಿ ನಾನು ಬರಕ್ ಆಗಲ್ಲ. ನಾವೆಷ್ಟು ಶರೀರನ ಪ್ರೀತಿಸಿರಿ, ನಾವೆಷ್ಟು ಶರೀರ ಮೇಲೆ ಮಮತೆ ತೋರಿಸ್ರಿ, ಇದು ನಮ್ಮ ಜೊತೆ ಶಾಶ್ವತ ಕಾಲ ಇರೋದಿಲ್ಲ. ಇದನ್ನ ಬಿಟ್ಟು ನಾವು ಒಂದಿನ ಹೋಗ್ಬೇಕು, ಹೌದಾ? ಅದೇ ರೀತಿಯಲ್ಲಿ 3ನೇದು ಏನಪ್ಪಾ ಅಂತ ಹೇಳಿದ್ರೆ, ನೀನು ಯಾವಾಗಾದ್ರೂ ನಾನು ಬಿಟ್ಟು ಹೋಗ್ತೀಯೋ ನಾನು ನಿನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾಳ. ಇದು ಯಾರಿಗೆ ಸಾದೃಶ್ಯ ಅಂತ ಹೇಳಿದ್ರೆ, ನಮ್ಮ ಸಂಪತ್ತು, ನಮ್ಮ ಆಸ್ತಿ, ಹಣ, ಇವೆಲ್ಲ ನಾವು ಸತ್ತಾಗ ನಮ್ಮನ್ನು ಬಿಟ್ಟು ಅದು ಬೇರೆ ಟ್ರಾನ್ಸ್ಫರ್ ಆಗ್ತದ.
ಅವರೇ ಇಲ್ಲ. ನಮ್ಮ ಮೇಲೆ ಆಸ್ತಿ ಐತೆ ಅನ್ಕೋ, ಆಸ್ತಿ ಐತೆ ಅನ್ಕೋ, ಅಂತಸ್ತು ಐತೆ ಅನ್ಕೋ, ಅನ್ನೋ ಸತ್ ಮೇಲೆ ಅದು ಏನಾಗ್ತದೆ, ಅದು ಇನ್ನೊಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ನಾವು ಏನಾದ್ರು ಬ್ಯಾಂಕ್ನಾಗ ಒಂದು ಡೆಪಾಸಿಟ್ ಮಾಡ್ಬೇಕಂದ್ರೆ ಫಸ್ಟ್ ಮ್ಯಾನೇಜರ್ ಮಾತಾಡ್ತಾನೆ, ಇದಕ್ಕೆ ನಾಮಿನಿ ಯಾರು ಅಂದ್ರೆ ಅವ್ನು ಫಿಕ್ಸ್. ಒಂದಿನ ನೀನು ಸಾಯ್ತೇವಪ್ಪ ಇದಂತೂ ಗ್ಯಾರಂಟಿ. ಮತ್ತೆ ಅವ್ನಿಗೆ ಅದೇ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಮಾತು, ಸಾಯ್ತ ಅಂತ ಹೇಳೋದಿಲ್ಲ ಸರ್, ಮತ್ತೆ ನಾಮಿನಿ ಯಾರ ಹೆಸರು ಮಾಡಿಸ್ಬೇಕಂತ. ಅಂದ್ರೆ ಒಂದಿನ ನಾವು ಈ ಈ ದುಡ್ಡು ಸಲುವಾಗಿ ನಾವು ಎಷ್ಟೋ ಪ್ರಯಾಸ ಪಡ್ತೀವಿ, ಆಸ್ತಿ ಸಲುವಾಗಿ ಎಷ್ಟೋ ಪ್ರಯಾಸ ಪಡ್ತೀವಿ, ಅಂತಸ್ತು ಸಲುವಾಗಿ ಎಷ್ಟೋ ಪ್ರಯಾಸ ಪಡ್ತೀವಿ, ಓದ ಸಲುವಾಗಿ ಎಷ್ಟೋ ಪ್ರಯಾಸ ಪಡ್ತೀವಿ. ನಮ್ಮ ಜೀವಿತ ಎಲ್ಲ ನಾವು ಎದಕ್ಕೆ ವೆಚ್ಚಿಸ್ತೀವಿ? ಸಂಪಾದನೆ, ಸಂಪಾದಿಸಬೇಕು, ಘನತೆ ಸಂಪಾದಿಸ್ಬೇಕು, ಆಸ್ತಿ ಸಂಪಾದಿಸ್ಬೇಕು, ದುಡ್ಡು ಸಂಪಾದಿಸ್ಬೇಕು. ಮನುಷ್ಯನು ಓಡ್ತಿರೋದೇ ಸಂಪಾದಿಸ್ಬೇಕು. ಅದು ಸಂಪಾದನೆ ಏನ್ ಹೇಳ್ತಿದ್ದೆ ಹೇಳು? ನೀನ್ ಯಾವಾಗ ಇರೋದಿಲ್ಲ, ನಾನು ಆ ನೆಕ್ಸ್ಟ್ ಸೆಕೆಂಡ್ಗೆ ನಾನು ಇರೋದಿಲ್ಲ ಅಂತ ಹೇಳ್ತದೆ. ಅದೇ ರೀತಿಯಲ್ಲಿ ಮೂರನೇದು, ಆಕೆ ಏನಂತ ಹೇಳ್ತಾಳ, ನಾನು ಬರ್ತೀನಿ, ಎಲ್ಲವರೆಗೂ ಬರ್ತೀನಿ, ಸಮಾಜವರೆಗೂ ಬರ್ತೀನಿ, ಮತ್ತೆ ಹಿಂದೆ ಬರ್ತೀನಿ. ಇವ್ರು ಯಾರಪ್ಪ ಅಂದ್ರೆ ನಮ್ಮ ಬಂಧುಗಳು, ನಮ್ಮ ಮಕ್ಕಳು, ನಮ್ಮ ಸ್ನೇಹಿತರು, ನಮ್ಮ ಅಕ್ಕಪಕ್ಕ ಇರೋರು, ನಮ್ಮ ಅಣ್ಣ ತಮ್ಮರು, ಇವ್ರು ಕೂಡ ಬರ್ತಾರ, ಎಲ್ಲರೂ ಬರ್ತಾರ, ಸಮಾಧಿವರೆಗೆ ಬರ್ತಾರ, ಆಮೇಲೆ ಹಿಂದಿರುಗಿ ಬರ್ತಾರ. ಆದ್ರೆ ನಾವು ಮಕ್ಕಳ ಮೇಲೆ ಎಷ್ಟು ಮಮತೆ ಬೆಳೆಸ್ಕೊಂತೀವಿ, ಕುಟುಂಬಗಳ ಮೇಲೆ ಎಷ್ಟು ಮಮತೆ ಬೆಳೆಸ್ಕೊಂತೀವಿ, ಬಂಧುಗಳ ಮೇಲೆ ಎಷ್ಟು ಮಮತೆ ಬೆಳೆಸ್ಕೊಂತೀವಿ, ಅಣ್ಣ ತಮ್ಮರ ಮೇಲೆ ಎಷ್ಟು ಮಮತೆ ಬೆಳೆಸ್ಕೊಂತೀವಿ. ನನ್ನ ಕುಲ, ನನ್ನ ಬಂಧು, ನನ್ನ ವಂಶ, ಜೀವಿತ ಎಲ್ಲ ಔಷಧ ವೆಚ್ಚ ಪಡಿಸ್ತೀವಿ. ನಾವು ಕಷ್ಟಪಡೋದು ಯಾರ ಸಲುವಾಗ? ಮಕ್ಕಳ ಸಲುವಾಗ, ಕುಟುಂಬಗಳ ಸಲುವಾಗ. ಇವ್ರು ಎಲ್ಲವರಿಗೆ ಇರ್ತಾರ, ಸಮಾಜವರೆಗಿಟ್ಟು ಆಮೇಲೆ ವಾಪಸ್ ಬಂದ್ಬಿಡ್ತಾರೆ. ಇಲ್ಲಿ ಯಾರು ಶಾಶ್ವತ ಇಲ್ಲ. ಆದ್ರೆ 4 ದಿನ ಕರೀತಾನ. ಆಕೆ ಏನಂತ ಹೇಳ್ತಾರ, ನೀನ್ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಈಕೆ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕ ಜೀವಿತ, ಆಮೇಲೆ ನಮ್ಮ ಭಕ್ತಿ ಜೀವಿತ, ದೇವರಲ್ಲಿರುವಂತ ಸಹವಾಸ, ಇದು ಶಾಶ್ವತವಾಗಿ ನಮ್ಮ ಜೊತೆ ಬರ್ತದೆ. ದೇವ್ರ ಮುಂದೆ ನಾವು ನಿಂದಿಸದೆ ದೇವ್ರ ಸಹವಾಸ, ಈ ಒಂದು ಆಧ್ಯಾತ್ಮಿಕ ಜೀವಿತ. ಎಲ್ಲರೂ ನಮ್ಮಿಂದ ದೂರ ಆದ್ರೂ ಕೂಡ ನಮ್ಮ ಆಧ್ಯಾತ್ಮಿಕ ಜೀವಿತ ಹೊತ್ತು ದೂರ ಆಗಿದೆ. ಅದು ಹೊತ್ತು ನಾವು ದೇವ್ರ ಮುಂದೆ ನಿಂದಿಸದ್ರೆ ನಮ್ಮ ಆಧ್ಯಾತ್ಮಿಕ ಜೀವಿತ. ಆದ್ರೆ ನಾವ್ ಏನ್ ಮಾಡ್ತೀವಿ ಹೇಳು? ಇವ್ನು ಯಾರ ಮೇಲೆ ಮಮತೆ ಇಟ್ಟಾನ? 4ನೇ ಮೇಲೆ ಮಮತೆ ಇಟ್ಟಾನ, 3ನೇ ದಿನ ಮಮತೆ ಇಟ್ಟಾನ, 2ನೇ ದಿನ ಮಮತೆ ಇಟ್ಟಾನ. ಯಾರನ್ನ ದೂರ ಪಡಿಸ್ತಾನೆ, ಯಾರು ನೆಗ್ಲೆಕ್ಟ್ ಮಾಡ್ತಾನ? ಆಧ್ಯಾತ್ಮಿಕ ಜೀವಿತನ ನೆಗ್ಲೆಕ್ಟ್ ಮಾಡ್ತಾನ. ಪ್ರತಿಯೊಬ್ಬರು ಮಾನವರು ಮಾಡ್ತಿದ್ದಾರೆ ಅದೇ. ಎಲ್ಲರ ಮೇಲೆ ಮಮತೆ ತೋರಿಸ್ತಾರ, ಶರೀರ ಮೇಲೆ ಮಮತೆ ತೋರಿಸ್ತಾರ, ಆಸ್ತಿ ಅಂತಸ್ತು ಸಹ ಕಷ್ಟಪಡ್ತಾರ, ಅದು ಸಹ ಓದ್ತಾರ, ಕುಟುಂಬ ಅಂತ ಕಷ್ಟಪಡ್ತಾರ, ಮಕ್ಕಳ ಅಂತ ಕಷ್ಟಪಡ್ತಾರ, ಬಂಧು ಮಿತ್ರರು ಅಂತ ಕಷ್ಟಪಡ್ತಾರೆ, ಸ್ನೇಹಿತರ ಅಂತ ನೋಡ್ತಾರೆ. ಎಲ್ಲರ ಮೇಲೆ ಆಸೆ ಐತೆ. ಅದ್ರ ಆಧ್ಯಾತ್ಮಿಕ ಜೀವಿತನ ನೆಗ್ಲೆಕ್ಟ್ ಮಾಡ್ತಾರ. ಪ್ರಾರ್ಥನೆ ಓದ್ತಿದ್ರೆ ನೆಗ್ಲೆಕ್ಟ್, ಹೋಗೋಣ ಚರ್ಚಿಗಲ್ಲ, ಈ ವಾರ ಹೋಗಿಲ್ಲ ಅಂದ್ರೆ ಏನಾಗ್ತದೆ? ಎಷ್ಟು ವಾರ ಹೋಗ್ಬೋದಲ್ಲ. ಇವಾಗ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಏನಾಗ್ತದೆ? ಆಮೇಲೆ ಪ್ರಾರ್ಥನೆ ಮಾಡೋಣಲ್ಲ. ಆಧ್ಯಾತ್ಮಿಕ ಜೀವಿತ ಮಾಡೋಣ ಏನ್ ಮಾಡ್ತಾನ? ನೆಗ್ಲೆಕ್ಟ್ ಮಾಡ್ತಾನ. ನಾವು ಯಾವ್ದನ್ನ ಆರಿಸ್ಕೊಳ್ತಿದೀವಿ? ಯಾವ್ದನ್ನ ನಾವು ಆರಿಸ್ಕೊಳ್ತಿದೀವಿ? ನಮ್ಮ ಜೀವಿತ ಯಾವ್ದು ಪ್ರಧಾನವಾಗೈತೆ? ಒಂದ್ಸಲ ನಾವು ಪರೀಕ್ಷಿಸ್ಕೊಳಕಲ್ಲ, ನಮ್ಮ ಆತ್ಮ ಪರೀಕ್ಷೆ ಮಾಡ್ಕೋಬೇಕಲ್ಲ. ನನ್ ಗುರಿ ಯಾವ್ದ ಮೇಲೆ ಐತೆ? ನಾನು ಫಸ್ಟ್ ಒಂದು ಪ್ರಿಫರೆನ್ಸ್ ಯಾವ್ದ್ರ ಮೇಲೆ ಐತೆ? ನಾನು ಯಾವ್ದ್ರ ಮೇಲೆ ನಾನು ಗುರಿಟ್ಟು ನಾನು ಜೀವಿಸ್ತಿದ್ದೀನಿ, ಯಾವ್ದ್ರ ಮೇಲೆ ಗುರಿಟ್ಟು ನಾನು ನಡೀತಿದ್ದೀನಿ. ನೀನು ನಿಜವಾದ ಆಧ್ಯಾತ್ಮಿಕ ಜೀವಿತ ಮೇಲೆ ಗುರಿಟಿ ನಡೀತಿದೆ ಅಂದ್ರೆ ನಿನ್ನ ಜೀವಿತ ಧನ್ಯ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಯಾವ್ದ್ರ ಮೇಲೆ ನಾವು ಗುರಿ ಇಡ್ತಿದ್ವಿ, ಯಾವ್ದ್ರ ಮೇಲೆ ನಾವು, ಯಾವ್ದು ನಮ್ಗೆ ಶಾಶ್ವತವಾದದ್ದು, ಯಾವ್ದು ನಮ್ಗೆ ಶಾಶ್ವತವಾದದ್ದು. ಇವತ್ತು ನಾನು ಇವತ್ತು ಸಂತೋಷ, ನನಗೆ ಬಹಳ ಸಂತೋಷ ಆಗಿದೆ. ಏನ್ ಗೊತ್ತಾ? ಈ ಕುಟುಂಬ ಆರಿಸ್ಕೊಂಡ್ರೆ ಅದು. ಆಮೇಲೆ ಹಲ್ಲೆಲೂಯಾ. ಎಷ್ಟೇ ಶೋಧನೆಗಳು ಬರ್ಲಿ, ಎಷ್ಟೇ ಆತಂಕಗಳು ಬರ್ಲಿ, ಎಷ್ಟೇ ಇಬ್ಬಂದಿಗಳು ಬರ್ಲಿ, ಇವೊಂದು ದೃಢ ನಿರ್ಧಾರ ತಗೊಂಡ್ರೆ ಏನ್ ಗೊತ್ತಾ? ಪ್ರಾರ್ಥನೆ ನಡಿಬೇಕು. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆ ಎಟ್ಟಿ ಪರಿಸ್ಥಿತಿ ನಿಂತ್ಕೋಬಾರ್ದು. ಟ್ರೀಟ್ಮೆಂಟ್ ನಾಳೆ ತೋರಿಸ್ಕೊಳ್ಳೋಣ, ಟ್ರೀಟ್ಮೆಂಟ್ ಇನ್ನೊಂದಿನ ತೋರಿಸ್ಕೊಳ್ಳೋಣ,
ಫಸ್ಟ್ ದೇವರ ನಾಮ ಮನೆ ಹೊಂದಬೇಕು. ಆಮೇಲೆ ಹಲ್ಲೆಲೂಯಾ. ಈ ಕುಟುಂಬ ಅದನ್ನ ಆರಿಸ್ಕೊಳ್ಳುತ್ತೆ. ಅದಕ್ಕೆ ಇವತ್ತು ಈ ಕುಟುಂಬಕ್ಕೆ ರಕ್ಷಣೆ ಬಂದದ್ದು. ಆಮೇಲೆ ಹಲ್ಲೆಲೂಯಾ. ಅದು ನಾವು ಯಾವ್ದನ್ನ ಆರಿಸ್ಕೊಂಡಿದೀವಿ, ಯಾವ್ದು ನಾವು ಪ್ರಧಾನವಾದ ಅಂಶವಾಗಿ ನಾವು ಇಟ್ಕೊಂಡಿದೀವಿ, ನಾವು ಜೀವಿಸ್ತಿದೀವಿ. ಒಂದ್ಸಲ ಯೇಸು ಪ್ರಭುನ ಒಂದು ಅಧಿಕಾರ ಮುಂದೆ ನಿಲ್ಲಿಸ್ತಾರ, ಶಿಲುಬೆಗೆ ಹಾಕ್ಬೇಕಂತ ಹೇಳಿ. ಯೇಸುವಿನ ಅಧಿಕಾರ ಮುಂದೆ ನಿಲ್ಲಿಸಿದ ಪಿಲಾತ್ ಮುಂದೆ ನಿಲ್ಲಿಸಿದಾಗ ಪಿಲಾತ್ ಹೇಳದನ, ಈ ವ್ಯಕ್ತಿನಲ್ಲಿ ನನಗೆ ಏನು ಪಾಪನೇ ಕಾಣಬಹುದು, ನೀವೆಲ್ಲ ದೋಷಿಸ್ತಿದ್ರಿ, ಶಿಲುಬೆಗೆ ಹಾಕಂತ ಹೇಳಿ ಹೇಳ್ತಿದ್ರಿ. ಈ ವ್ಯಕ್ತಿ ನೋಡಿದ್ರೆ ಈ ವ್ಯಕ್ತಿನ ನನಗೆ ಏನ್ ದೋಷಗಳು ಕಾಣೋದಿಲ್ಲ ಅನ್ಕೊಂಡು ಏನ್ ಮಾಡ್ತಾರಂದ್ರೆ, ಬೇಕಂತಾನೆ ಇವರು ಈ ವ್ಯಕ್ತಿನ ಶಿಲುಬೆಗೆ ಹಾಕ್ಬೇಕಂತ ಅನ್ಕೊಂತಂತೇಳಿ ಬಿಡಿಸ್ಬೇಕಂತ ಒಂದು ಮಾತು ಏನ್ ಮಾಡ್ತಾರಂದ್ರೆ, ಬರಪ್ಪ ಅನ್ನೋ ವ್ಯಕ್ತಿನ ಕಳ್ಳನ ತಗೊಂಡ್ಬಂದು ನಿಲ್ಲಿಸ್ತಾನೆ. ಈ ದಿನದಲ್ಲಿ ಒಬ್ಬರನ್ನ ನಾವು ಬಿಡುಗಡೆ ಮಾಡ್ಬೇಕಲ್ಲ, ಈ ಹಬ್ಬದಲ್ಲಿ ಒಬ್ಬರನ್ನ ಬಿಡುಗಡೆ ಮಾಡ್ಬೇಕಲ್ಲ. ಈ ಇಬ್ಬರಲ್ಲಿ ಯಾರನ್ನ ಒಬ್ಬರನ್ನ ಆರಿಸ್ಕರಿ ನೀವು. ತಾನೇನ್ ಅನ್ಕಂತಾನ, ಇವನ್ ಕಳ್ಳ, ಇವನು ದೊರಡೆಗಾರ, ಇವನ್ ಎದಕ್ಕೆ ಆರಿಸ್ಕೊಂತಾರ? ಈ ವ್ಯಕ್ತಿನ ಏನು ನನಗೆ ಪಾಪನ ಕಾಣೋದಲ್ಲ, ಈ ವ್ಯಕ್ತಿನ ಆರಿಸ್ಕೊಂತಾರ ಅಂತ ಹೇಳಿ ಪಿಲಾತ್ ಅನ್ಕಂತಾನ. ಆದ್ರೆ ಎಲ್ಲ ಯಾರನ್ನ ಆರಿಸ್ಕೊಂತಾರ? ಬರಬ್ಬರ ಆರಿಸ್ಕೊಂತಾರ, ಕಳ್ಳನ ಆರಿಸ್ಕೊಂತಾರ, ಮನುಷ್ಯನ ಆರಿಸ್ಕೊಂತಾರ. ಅದೇ ಸಾಕ್ಷಾತ್ ದೇವರು ಸೃಷ್ಟಿಕರ್ತರು ಎದುರಿಗೆ ನಿಂತಾರಲ್ಲೇ. ಇವ್ರಿಗೆ ಗೊತ್ತಿಲ್ಲ, ಗೊತ್ತು. ಇವ್ರ ಮುಂದೆ ಅದ್ಭುತ ಕಾರ್ಯಗಳು ಮಾಡಲ್ಲ, ಇವ್ರ ಮುಂದೆ ಸ್ವಚ್ಛತೆ ಕಾರ್ಯಗಳು ಮಾಡಲ್ಲ, ಉಂಟೋರ್ ಎಚ್ಚರಿಸಲ್ಲ, ಸತ್ತೋರ್ ಬದುಕ್ಸಲ್ಲ, 5,000 ಮಂದಿಗೆ ಆಹಾರ ಇಟ್ಟಾರ. ನೋಡಿಲ್ಲ ಇವರು, ಕಣ್ಣೇ ನೋಡಲ್ಲ ಇವರು. ಇವರೇ ಸಾಕ್ಷಿಗಳು ಅಲ್ಲಿ ಹೇಳ್ಬೇಕಂದ್ರೆ. ಅಲ್ಲಿ ಇವ್ರು ಯಾರು ಆರಿಸ್ಕೊಂಡಾರ? ಬರಪ್ಪನ ಆರಿಸ್ಕೊಂಡ್ರ. ಯೇಸು ಸ್ವಾಮಿನ ತೃಣೀಕರಿಸಿದ ಒಬ್ಬ ಮನುಷ್ಯನ ಆರಿಸ್ಕೊಂಡಾರ, ಸೃಷ್ಟಿಕರ್ತನ ಬಿಟ್ಟಾರ. ಭಾರಿ ಮಂದಿಗಳು ಮಾಡ್ತಿರೋ ಒಂದು ವಿಶಿಷ್ಟಕ್ಕೆ ಏನಪ್ಪಾ ಅಂತಂದ್ರೆ, ಸೃಷ್ಟಿಕರ್ತನ ಆರಾಧಿಸೋದು ಬಿಟ್ಬಿಟ್ಟಾರ, ಮನುಷ್ಯನ ಆರಾಧಿಸಕ್ಕೆ ಪ್ರಾರಂಭಿಸ್ತಾರ, ಮನುಷ್ಯನ ಪ್ರಿಫರೆನ್ಸ್ ಕೊಡ್ತಾರ. ಅದಕ್ಕೆ ಏನಂತ ಹೇಳ್ತಾರೆ ಗೊತ್ತಾ, ನೋಡು, ನಾವು ಎಲ್ಲಾದ್ರೂ ಹೋಗ್ತಿರುವಾಗ ನಾವು ಭಿಕ್ಷುಕಿರ್ತಾನೆ ಅನ್ಕೋ, ಆ ಭಿಕ್ಷುಕ 10 ರೂಪಾಯಿ ನಾವು ಕೊಟ್ಟಿವ ಅನ್ಕೋ, ಏನಂತಾರೆ ಹೇಳ, ನೀನೇ ದೇವರಪ್ಪ ಅಂದ್ರೆ ಅವ್ನು ಎಲ್ಲಿ ಯಾರೆಲ್ಲ ಇರ್ತಾನೆ ದೇವರು, ಮನುಷ್ಯನ ದೇವರು ಅಂತ ಹೇಳ ಅವನು. ಅರೆ ನೀನು ಸೃಷ್ಟಿ ಮಾಡಿ ಸೃಷ್ಟಿಕರ್ತನಲ್ಲ ದೇವರು, ಮನುಷ್ಯನ ಯಾರನ್ನ ನೋಡ್ತಾನ? ಮನುಷ್ಯನ ದೇವರು ಮಾಡ್ಬಿಟ್ಟಾರ. ಈ ಫಿಲಿಂ ಆಕ್ಟರ್ಸ್ ಏನ್ ಮಾಡ್ತಾರ, ಈ ಫಿಲಿಂ ನೋಡುವಂತ ಈ ಫ್ಯಾನ್ಸ್ ಅಭಿಮಾನಿಗಳೇ ನನ್ನ ದೇವರು, ಮನುಷ್ಯರು ಇವ್ರ ದೇವರು. ಈ ಅಭಿಮಾನಿಗಳು ಯಾರು ದೇವರು? ಡಾಕ್ಟರ್ ದೇವರು. ನಾ ದೇವರು, ನನ್ನ ದೇವರು ಯಾರೊಬ್ಬ ದೇವರು ಅಂದ್ರೆ ಅದೇ ನನ್ನ ದೇವರು, ನಾನು ಆರಾಧಿಸ್ತೀನಿ, ನಾನು ಹಚ್ಚಿರ್ತೀನಿ. ಯಾರನ್ನ ಆರಾಧಿಸ್ತದ್ರಿ? ಸೃಷ್ಟಿಕರ್ತನ ಆರಾಧಿಸ್ಬೇಕು. ಮಾನವ ಯಾರು ನೋಡ್ತಾನ? ಮನುಷ್ಯ ನೋಡ್ತಾನ. ಇನ್ನೊಂದು ಹೇಳ, ಪತಿನೇ ಪ್ರತ್ಯಕ್ಷ ದೈವ. ಪತಿನೇ ಪ್ರತ್ಯಕ್ಷ ದೈವ. ಅರೆ ಗಂಡ ದೇವರಂತ. ಗಂಡ ಯಾವ ಬಂದನ? ಅರ್ಧಕ್ಕೆ ಬಂದನ. ನೀನು ಹುಟ್ಟಿಸಿದ್ರೆ ಯಾರು? ಸೃಷ್ಟಿಕರ್ತನ. ಅರೆ ನೀನು ಹುಟ್ಟಿಸಿ, ನೀನು ಬೆಳೆಸಿ, ನೀನು ದೊಡ್ಡವರು ಮಾಡಿ, ದೇವರ ಸೃಷ್ಟಿಕರ್ತ ನೀನು ದೊಡ್ಡವರು ಮಾಡಿದ್ರೆ ಅರ್ಧಕ್ಕೆ ಬಂದ್ರೆ ದೇವರಾಗಣ. ಅದೆಲ್ಲ ಏನಂದ್ರೆ ಹೇಳು, ಪತಿನೇ ಪ್ರತ್ಯಕ್ಷ ದೈವ. ಅದು ಪೂಜೆಗಳು, ಪುರಸ್ಕಾರಗಳು. ಹೌದಾ? ಕೆಲವೊಬ್ರು ಪಾಸ್ಟರ್ ದೇವ್ರು ನೋಡ್ತಾರ. ಪಾಸ್ಟರ್ ದೇವರು, ಪಾಸ್ಟರ್ ಮೇಲೆ ಏನಿದೆ? ಪಾಸ್ಟರ್ ಮೇಲೆ ಏನಿದೆ? ಆತ ನಾವು ನಿಲ್ಲಿಸ್ತೀವಿ ಅಂದ್ರೆ ನಾವ್ ಯಾರು? ಆಮೇಲೆ ನಾವು ಜಸ್ಟ್ ಅದ್ರ ಕೈಲಿ ಸಾಧನೆಗಳು ಅಷ್ಟೇ, ಕ್ರಿಯಾಕರ್ತ ಎಲ್ಲ ಆಟ. ಆಮೇಲೆ ಮೈನಸ್ ಚೆಂದ ಬೇಕಾದ್ರೆ ಆಟದ. ಯಾವ ವ್ಯಕ್ತಿ ಕೂಡ ಯೋಗ್ಯತೆ ಇಲ್ಲ, ಇಲ್ಲಿ ನಿಂತಿರೋ ಸ್ಥಾನ ಯಾವ ವ್ಯಕ್ತಿ ಕೂಡ ಯೋಗ್ಯತೆ ಇಲ್ಲ, ಕೇವಲ ತನ್ನ ಕೃಪೆ. ಆಮೇಲೆ ಅದೆಲ್ಲರೂ ಪಾಸ್ಟರ್ ದೇವರು ಮಾಡೋದು. ಹೌದಾ? ಒಂದ್ಸರಿ ಒಬ್ಬನು ಇಂಟರ್ವ್ಯೂ ಹೋಗ್ತಿರ್ತಾನ, ಕೆಲಸ ಹುಡುಕ್ತಿರ್ತಾನ, ಕೆಲಸ ಸಿಗೋದಿಲ್ಲ. ಭಾರಿ ವರ್ಷದಿಂದ ಪ್ರಯತ್ನ ಪಡ್ತಿರ್ತಾನ, ಕೆಲಸ ಸಿಗೋದಿಲ್ಲ ಅವನಿಗೆ. ಅವನೊಂದಿನ ಒಂದ್ ಪೇಪರ್ ನೋಡ್ತಾನ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾನ, ಇವತ್ತು ಇಲ್ಲಿ ಇಂಟರ್ವ್ಯೂ ಐತೆ, ನೀವು ಯಾರಾದ್ರೂ ಕೆಲಸ ಬೇಕಂದ್ರೆ ಬರ್ಬೋದು, ಇಂಟರ್ವ್ಯೂನಲ್ಲಿ ಪಾಸ್ ಆಗೋರಿಗೆ ಕೆಲಸ ಕೊಡ್ತು ಅಂತ ಹೇಳಿ ಅದು ಪೇಪರ್ ನೋಡ್ತಾನ. ಸರಿ, ಎಷ್ಟೋ ಪ್ರಯತ್ನ ಪಡ್ತಾ ಇದೀನಲ್ಲ, ಇದು ಕೂಡ ಪ್ರಯತ್ನ ಪಡೋಣ ಅಂತ ಬೇಸ್ ರೆಡಿ ಆಗಿ ಪ್ಯಾಕಿಂಗ್ ಮಾಡೋದು, ಶೂ ಹಾಕೋದು, ಟೈ ಹಾಕೋದು, ಫೈಲ್ ತಗೊಂಡು ಹೋಗ್ತಾನ, ಹೊಡ್ಕೊಂಡು ಹೋಗ್ತಿರ್ತಾನ.
ಓದ್ತಿರೋ ಟೈಮ್ನಲ್ಲಿ ಹುಚ್ಚ ಬರ್ತಾನ. ಹುಚ್ಚ ಹೆಂಗಿರ್ತಾನ, ಫುಲ್ ಹುಡ್ಕೊಂಡು ಆ ಡ್ರೆಸ್ ಎಲ್ಲ ಗಲೀಜಾಗ್ಬಿಟ್ಟಿರ್ತದಲ್ಲ. ಇವ್ರು ಬಂದು ಏನ್ ಮಾಡ್ತಾರ, ಆ ವ್ಯಕ್ತಿ ಔಷಧದಾಗ ಹೋಗ್ತಿರ್ತಾರ, ಇಂಟರ್ವ್ಯೂ ಹೋಗ್ಬೇಕಂತ ನಡ್ಕೊಂಡು ಹೋಗ್ತಾರೆ. ಇವ್ನ ಏನ್ ಮಾಡ್ತಾನ, ಹಿಂದಿನಿಂದ ಒಂದು ಎಗ್ಗಿಸಿ ಹೊಡ್ತಾನ. ಅವನೇನ್ ಮಾಡ್ತಾನ, ಮುಂದೆ ಎದ್ದು ಬಿಡ್ತಾನ. ಅವನು ಬರ್ದ ಸಿಟ್ಟು ಫೈಲ್ ತಗೊಂಡು ಎದ್ದು ನೋಡ್ತಾನೆ ಹುಚ್ಚ. ಇವನ ಹತ್ರ ಜಗಳ ಮಾಡ್ಕೊಂಡು ನಿಂತ್ಕೊಂಡೇನಂದ್ರೆ ನನ್ನ ಅಲ್ಲಿ ಕೆಲಸ ಓದತ್ತೆ, ಫಸ್ಟ್ ಇಂಟರ್ವ್ಯೂ ಓದ್ತೀನಿ, ಆ ಕೆಲಸ ಮುಗಿಸ್ಕೊಂಡು ಬಂದು ನಿನ್ ಕಥೆ ಏನ್ ನೋಡ್ಕೊಂತೀನಿ ಅಂತ ಹೇಳಿ ಅವನು ಫಸ್ಟ್ ಇಂಟರ್ವ್ಯೂ ಹೋಗ್ತಾನ. ಓದ್ಬಿಡ್ಲೆ ಅಲ್ಲಿ ಕುತ್ಕೊಂತಾನ, ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತಾನ, ಕೆಲಸ ಬರ್ತತೆ. ಸಂತೋಷ ಪಟ್ಟು ಹೊರಗೆ ಬಂದು ಆ ಪಾರ್ಕ್ ನಲ್ಲಿ ಟೀ ಅಂಗಡಿ ಇದ್ರೆ ಆ ಟೀ ತಗೊಂಡು ಪಾರ್ಕ್ ನಲ್ಲಿ ಕುತ್ಕೊಂಡು ಆಲೋಚನೆ ಮಾಡ್ತಾರೆ, ಇಷ್ಟು ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಲ್ಲ, ಇಷ್ಟು ವರ್ಷದಿಂದ ನನಗೆ ಕೆಲಸ ಅಂತ ಇರ್ತಾ ಇದೀನಿ, ಕೆಲಸನೇ ಸಿಕ್ಕಿಲ್ಲ, ಇವತ್ತಿನ ಕೆಲಸ ಸಿಕ್ಕತ್ತೆ ಅಂದಾಗ ಅವನಿಗೆ ಬೆಳಗ್ತದೆ. ಏನು, ಆ ಹುಚ್ಚನನ್ನ ಒದ್ದನ, ಆ ಹುಚ್ಚನನ್ನ ಒದ್ದನ. ಅದಕ್ಕೆ ಅವನು ಒದ್ದನಲ್ಲ, ಅದ್ರ ಶಕ್ತಿ ಐತೆ. ಅವನು ದೇವರು, ಆ ದೇವ್ರಿಗೆ ಬಂದು ಹುಡುಕ ಅಂತ ಬರ್ತಾನ. ಎಲ್ಲಿ ಕುಂತಾನಪ್ಪ ಏನಂತ ಹೇಳಿ ಇವನೊಂದು ಗಿಡ ಕುಂತಿರ್ತಾನ, ಆ ಕೊಬ್ಬರಿ ಆ ಚಿಕ್ಕನ್ ತಗೊಂಡು ತಿನ್ಬೇಕಂತ ಹೇಳಿ ಕುತ್ಕೊಂಡಿರ್ತಾನ. ಇವನಾಗ ಏನ್ ಮಾಡ್ತಾನ, ಫೈಲ್ಗಳೆಲ್ಲ ಸೈಡ್ ಇಟ್ಟು ಸೀದಾ ಅವ್ರ ಕಾಲಿಗೆ ಬೀಳ್ತಾನ. ಬಿದ್ದು, ಅಯ್ಯ ನೀನೇ ದೇವ್ರಪ್ಪ, ಏನ್ ಒದ್ದಿ ನೀನ್ ಒದ್ದಿ ನೀನೇ ದೇವ್ರು ನನಗೆ, ಅದಕ್ಕೆ ಕೆಲಸ ಸಿಕ್ಕೈತೆ ಅಂತ ಹೇಳಿ ಇವ್ರು ಹೇಳ್ತಿರೋ. ಅಲ್ಲಿ ಸರೌಂಡಿಂಗ್ಸ್ ಎಲ್ಲ ನೋಡ್ತಾರ, ಏನ್ ಮಾಡ್ತಾನ, ಇಷ್ಟು ರೆಡಿಯಾಗಿ ಟಕ್ಟಿಕ್ ಮಾಡ್ತಾನೆ, ಆಫೀಸರ್ ಇದ್ದಂಗದಲ್ಲ, ಇವ್ರಿಗೆ ಶಾಸನ ಮಾಡ್ತಾನ ಅಂತ ಇವ್ನೆಲ್ಲ ಹೇಳ್ತಿರ್ತಾನ. ನೀನ್ ಒದ್ದಿಗೆ ನನ್ ಕೆಲಸ ಬರುತ್ತೆ, ನೀನ್ ದೇವ್ರ ಅಂತ ಹೇಳಿ ಇವ್ರೇನ್ ಮಾಡ್ತಾರ, ಆ ಮಾತ್ರ ಎಲ್ಲ ಲೈನ್ ನಿಂತ್ಕೊಂತಾರ. ಎದಕ್ಕ ಓಡಿಸ್ಕೊಳ್ಳಲ್ಲ, ಗೊತ್ತಿಲ್ಲ ದೇವರು ಒದಿಸ್ಕೋಬೇಕು. ಒದಿಸ್ಕೊಂಡ್ರೆ ನಮಗೆ ಮೇಲಾದ. ಇನ್ನು ಈ ಜನ ಕಟ್ಟ ನೀವೇನ್ ಮಾಡ್ತಾರ, ಎದ್ದು ಅಲ್ಲಿಂದ ಓದ್ತಿರ್ತಾನ, ಲಾಸ್ಟ್ ರೂಮ್ ಇರ್ತಾನ. ಅವ್ನು ಕೇಳ್ತಾನ, ಏನಾಗತ್ತಪ್ಪ ಅಂತ ಹೇಳಿದ್ರೆ, ಏನಿಲ್ಲ ನೀನ್ ಕಷ್ಟ ಅದಾವ ಅಂದ್ರೆ, ಕಷ್ಟ ಅದಾವ, ಕಷ್ಟ ಇರೋದು ಯಾರದಾರ, ಕಷ್ಟ ಅದಾವ, ಕಣ್ಣೀರದಾವ, ದುಃಖ ಅದಾವ, ನಾನು ಏನ್ ಮಾಡ್ಬೇಕು ಹೇಳ, ನೀನ್ ಏನ್ ಮಾಡ್ಬೇಡ, ಅಲ್ಲಿರೋ ವ್ಯಕ್ತಿನ ಹೋಗು, ನೀನ್ ಹೋಗಿ ನಿನ್ ಕಷ್ಟನ, ನಿನ್ ದುಃಖನ, ನಿನ್ ಕಣ್ಣೀರನ್ನೆಲ್ಲ ಹೇಳ್ಕೊಂಡ್ಬಿಡು. ಹೇಳ್ಕೊಂಡು ಏನ್ ಮಾಡ್ಬೇಕು, ಹಿಂದೆ ತಿರುಗಿ ಅಷ್ಟೇ. ಏನ್ ಮಾಡ್ಬೇಕು, ಕಷ್ಟ ಹಿಂದೆ ತಿರುಗು, ಎಲ್ಲ ಆತ ನೋಡ್ಕಂತಾನ. ಮತ್ತೆ ಎಗ್ಗಿಸಿ ನೀವು ಭಾರಿ ಮಂದಿ ಒಳಗೆ ಒದಿಸ್ಕೊಂಡು ಕೊಡ್ತಾರ. ಅಲ್ಲಿ ಒದಿಸ್ಕೊಂಡ್ರೆ ನಮ್ ಮೇಲಾಗ್ತದೆ, ನಾವು ದೇವ್ರು. ಬಾಬಾ ಒಳಗ್ ಬರ್ರಿ, ಕಾರ್ ಮಾಡ್ರಿ. ದೇವ್ರು ಯಾವ್ದು ಮೇಲೆ ನೋಡ್ತಿದ್ರ, ದೇವ್ರು ಎಲ್ಲೇನ, ಅರೆ ನಮ್ಮನ್ನು ಸೃಷ್ಟಿ ಮಾಡೋದು ಸೃಷ್ಟಿಕರ್ತನಲ್ಲ ದೇವರು. ಪ್ರಾಣ ಆತ್ಮ ನನ್ನ ವರ್ಷದಲ್ಲಿ ಐತಂತ ಹೇಳಿ ಹೇಳಲ್ಲ. ಪ್ರತಿ ಮಾನವನು ಸೃಷ್ಟಿ ಮಾಡಿರೋದು ದೇವರಲ್ಲ, ಸೃಷ್ಟಿಕರ್ತನಲ್ಲ. ಸೃಷ್ಟಿಕರ್ತನ ಬಿಟ್ಟು ನಾವು ಯಾರನ್ನ ಆರಾಧಿಸ್ತೇವಪ್ಪ ಅಂತ ಹೇಳಿದ್ರೆ ಸೃಷ್ಟಿನ ಆರಾಧಿಸ್ತೀವಿ. ಸೃಷ್ಟಿನೇ ದೇವ್ರು ಮಾಡ್ಕೊಂಡ್ಬಿಟ್ಟಾರ, ಸೃಷ್ಟಿಕರ್ತನ ಬಿಟ್ಟು ಬಿಟ್ಟಾರ. ದೇವ್ರಂದ್ರೆ ಯಾರು, ದೇವ್ರಂದ್ರೆ ಯಾರು, ಅಸಲು ದೇವ್ರಿಗೆ ಏನ್ ಗುಣಗಳು ಇರ್ತಾವ? ಒಬ್ಬನ ದೇವ್ರಂತ ಕರಿಬೇಕಂದ್ರೆ ಅದಕ್ಕೊಂದು ಕ್ವಾಲಿಟಿ ಇರ್ಬೇಕಲ್ಲ, ಒಂದು ಗುಣ ಇರ್ಬೇಕಲ್ಲ. ಈ ವ್ಯಕ್ತಿ ದೇವ್ರನಾಗ ಆ ಗುಣ ನೋಡಿ ಈ ವ್ಯಕ್ತಿ ದೇವ್ರಂತ ಹೇಳ್ಬೋದು, ಹೌದಾ ಇಲ್ಲ? ಈ ವ್ಯಕ್ತಿ ದೇವ್ರ ಅನ್ಬೇಕಂದ್ರೆ ಆ ವ್ಯಕ್ತಿ ಕ್ವಾಲಿಟಿ ನೋಡಿ ಈ ವ್ಯಕ್ತಿ ದೇವ್ರ ಅಂತ ಹೇಳ್ಬೋದು ನಾವು. ಏನಪ್ಪ ಏನೈತೆ ದೇವ್ರ ಅಂದ್ರೆ ನಾವು ಹೆಂಗ ನಾವು ಫೈಂಡ್ ಔಟ್ ಮಾಡ್ಬೇಕು ದೇವ್ರನ್ನ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೀವಿ. ಪರಮಗೀತೆಗಳು 5ನೇ ಅಧ್ಯಾಯ 10ನೇ ವಚನ. ನನ್ನ ನಲ್ಲನು ಬಿಳುಪು ಕೆಂಪು ಅಂತ. ಆಮೇಲೆ ಈ ಒಂದು ವಚನ ಯಾವ್ದು ಸಾದೃಶ್ಯವಾಗೈತೆ ಅಂದ್ರೆ ಕ್ರಿಸ್ತಿಗೆ ಸಾದೃಶ್ಯವಾಗೈತೆ. ನನ್ನ ನಲ್ಲನು, ನನ್ನ ಪ್ರಿಯನು, ನಾ ಪ್ರಿಯುಡು. ಆಮೇಲೆ ಅದು ಹೆಂಗದನಂತ, ಬಿಳುಪು ಯಾವ್ದು ಸಾದೃಶ್ಯ? ಪರಿಶುದ್ಧತೆಗೆ ಸಾದೃಶ್ಯ. ಆಮೇಲೆ ಹಲ್ಲೆಲೂಯಾ. ದೇವರಿಗಿರಬೇಕಾಗಿರೋ ಮೊದಟ ಫಸ್ಟ್ ಕ್ವಾಲಿಟಿ ಏನಂದ್ರೆ ಅದನ್ನ ಪರಿಶುದ್ಧನಾಗಿರ್ಬೋದು. ಆಮೇಲೆ ಪರಿಶುದ್ಧನಾಗಿರೋನೇ ದೇವರು. ಅದಕ್ಕೆ ಎಷ್ಟು ಹೇಳೋಣ, ನನ್ನಲ್ಲಿ ನನ್ನಲ್ಲಿ ಏನಾದ್ರೂ ಪಾಪ ಇದೆ ಅನ್ನೋದು ಯಾರಾದ್ರೂ ರುಜು ಮಾಡ್ತೀರ ಅಂತ ಹೇಳಿ ಪ್ರಪಂಚಕ್ಕೆ ಸವಾಲು ಮಾಡೋಣ. ಹೌದಾ? ಎಲ್ಲರೂ ಪ್ರಪಂಚ ಏನ್ ಮಾಡೈತೆ, ತನ್ನ ಕಾಲಿಗೆ ಸಾಷ್ಟಾಂಗ ಪಟ್ಟೈತೆ. ಇದರಲ್ಲಿ ಪಾಪ ಇಲ್ಲ. ಪಿಲಾತ ಹೇಳ್ತಾನ, ಅಧಿಕಾರಿ ಇದರಲ್ಲಿ ನನಗೆ ಯಾವ ದೋಷ ಕೂಡ ಕಾಣಿಸ್ತಿಲ್ಲ ಅಂತ ಹೇಳಿ. ಯೇಸು ಸ್ವಾಮಿ ನಾನು ಪರಿಶುದ್ಧನ ಅಂತ ಹೇಳ. ಯೇಸು ಸ್ವಾಮಿ ಪರಿಶುದ್ಧನ ಅನ್ನೋದಕ್ಕ ಏನಪ್ಪ ಗ್ಯಾರಂಟಿ ಅಂತ ಹೇಳಿದ್ರೆ ಆತನ ಪುನರುತ್ಥಾನ. ಆಮೇಲೆ ಆತನ ಪುನರುತ್ಥಾನ, ಆತ ಮತ್ತೆ ಮೃತ್ಯುಂಜಯನಾಗಿ ಎದ್ದಾನ.
ಅದೇ ಆತ ಪರಿಶುದ್ಧನ ಅಂತ ಹೇಳಕ ಒಂದು ಒಂದು ಬಲವಾದ ರುಜುವು ಏನಂದ್ರೆ ಆತ ಪುನರುತ್ಥಾನ. ಯಾಕಂದ್ರೆ ಬೈಬಲ್ ಏನಂತ ಗೊತ್ತಾ, ಪಾಪ ಕೊಡುವ ಸಂಬಳ ಮರಣ. ಪಾಪ ಏನ್ ಕೊಡುತ್ತಂತ? ಮರಣ ಕೊಡುತ್ತೆ. ಆದ್ರೆ ಯೇಸು ಏನ್ ಮಾಡೋಣ? ಮರಣ ಜಯಿಸೋಣ. ಆಮೇಲೆ ಪರಿಶುದ್ಧನು. ಪಾಪ ನಮ್ಮ ಎಲ್ಲಿ ಕರ್ಕೊಂಡು ಹೋಗ್ತದೆ? ಮರಣದ ಕಡೆ ನಡೆಸ್ತದೆ. ನಾನು ಒಂದ್ಸರಿ ನಮ್ಮ ಕಾಲೇಜ್ ಬೆಂಗಳೂರಿನ ಕಾಲೇಜ್ ಹೋಗ್ತಿರುವಾಗ ಹುಡುಗಿ ಮಂಗಳೂರಿಂದ ಬಂದಳ ಓದಕ್ಕ ನಮ್ಮ ಕಾಲೇಜ್ನಲ್ಲಿ. ಮಂಗಳೂರಿಂದ ಬಂದಿದ್ದಾಗ ಆ ಹುಡುಗಿ ನಮ್ಮ ಕಾಲೇಜ್ ಆಪೋಸಿಟ್ ಒಂದು ಕ್ಯಾಂಟೀನ್ ಐತೆ, ಕಾಫಿ ಡೇ. ಅಲ್ಲಿ ನಾರ್ತ್ ಇಂಡಿಯನ್ ಅವ್ರು ಇಟ್ಟಾರೆ, ಅಂದ್ರೆ ಈ UP, ಉತ್ತರ ಪ್ರದೇಶ ಆ ಒಂದು ಪ್ರಾಂತ್ಯದಲ್ಲಿ ಬಂದಿರೋರು ಆ ಕಾಫಿ ಡೇ ಇಟ್ಟಾರೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಅಲ್ಲಿ ಕಾಫಿ ಎಲ್ಲ ಕುಡಿದು ಬರ್ತಿರ್ತಾರೆ. ಅಲ್ಲಿ ಟಿಫಿನ್ ಸೆಂಟರ್ ಕೂಡ ಇರ್ತದೆ. ಅಲ್ಲಿ ಒಬ್ಬ ಮ್ಯಾನೇಜರ್ ಡೆಲ್ಲಿಲಿಂದ ಬಂದ ನಾವು ಅಲ್ಲಿ ಅದ್ರಾಗ ಮ್ಯಾನೇಜರ್ ಆಗ್ಯಾರ. ಈ ಒಂದು ಹುಡುಗಿ ಏನ್ ಮಾಡ್ಯಾರ, ಕೈಲಿ ಹೋಗ್ತಾ ಆ ಹುಡುಗನ ಪರಿಚಯ ಮಾಡ್ಕೊಂಡ. ಯಾರು? ಈ ಮಂಗಳೂರು ಹುಡುಗಿ ಪರಿಚಯ ಮಾಡ್ಕೊಂಡು ಅವನ ಹತ್ರ ಫ್ರೆಂಡ್ ಆಗ್ಯಾರ. ಫ್ರೆಂಡ್ ಆಗಿದ್ದು ಕೆಲವು ದಿನ ಆದ್ಮೇಲೆ ಅವನ ಜೊತೆ ಪಾಪ ಮಾಡ್ಯಾರ. ಪಾಪ ಮಾಡಿದಾಗ ಇನ್ನೇನು ಕೆಲವು ದಿನ ಹಂಗೆ ಮುಂದುವರ್ತಿರುವಾಗ ತನಗೆ ತಾನು ಪ್ರೆಗ್ನೆಂಟ್ ಆಗಿನ ಅಂತೇಳಿ ಗೊತ್ತಾಗ್ತದೆ. ಗೊತ್ತಾದಾಗ ಈಕೆ ಬಂದು ಅವ್ನು ಹೇಳ್ತಾಳೆ, ನಾನು ಹಿಂಗೆ ಪ್ರೆಗ್ನೆಂಟ್ ಆಗಿನ ಅಂತೇಳಿ. ಸರ್ ಏನು ಟೆನ್ಷನ್ ತಗೋಬೇಡ, ನಾವು ಮದುವೆ ಮಾಡ್ಕೊಳ್ಳೋಣ ಹೇಳು ಅಂತೇಳಿ ಹೇಳ್ತಾನೆ. ಇದು ನಮ್ಮ ಕಾಲೇಜ್ನಾಗ ಎಲ್ಲರಿಗೂ ಗೊತ್ತಿರೋದು. ಮದುವೆ ಮಾಡ್ಕೊಳ್ಳೋಣ ಹೇಳಿದ್ರೆ ಮದುವೆ ಮಾಡ್ಕೊಂತಾನೆ ಅಂತ ಎಲ್ಲ ಅನ್ಕೊಂಡಿವಿ. ಅವನು ಒಂದಿನ ಏನ್ ಮಾಡೋಣ, ಅವ್ನು ಡೆಲ್ಲಿದ ಬಂದನಲ್ಲ, ಅವನೇನ್ ಮಾಡೋಣ, ಆ ಜಾಬ್ ಎಲ್ಲ ರಿಸೈನ್ ಮಾಡಿ ಹೋಗ್ಬಿಟ್ಟಾರ, ಡೆಲ್ಲಿಗೆ ಹೋಗ್ಬಿಟ್ಟಾರ. ಆ ನಂಬರ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಾರ. ಇವಾಗ ಈ ಹುಡುಗಿಗೆ ಏನಾಗಲ್ಲ, ಅವನ ಕೈಲಿ ಮೋಸ ಹೋಗಿ PGನಾಗ ಅದಲ್ಲ ಈ ಹುಡುಗಿ. ಮಂಗಳೂರಿಂದ ಬಂದಲ್ಲಿ PGನಾಗ ಅದಲ್ಲ. ಒಂದಿನ ಏನ್ ಮಾಡಲ್ಲ, ಎಲ್ಲ ಆಲೋಚನೆ ಮಾಡಲ್ಲ. ಅರೆ ನಮ್ಮ ಎಷ್ಟೋ ನನ್ನ ಕಷ್ಟಪಟ್ಟು ನನಗೆ ಇಲ್ಲಿ ಕಳಿಸ್ಯಾರ, ಓದಂತೇಳಿ ನಾನು ಕಳಿಸ್ರೆ ನಾನು ಇಲ್ಲಿ ಬಂದು ಏನ್ ಮಾಡೀನಿ, ಕೆಟ್ಟು ಸಾವಾಸ ಹಿಡಿದು ಕೆಟ್ಟು ಫ್ರೆಂಡ್ಶಿಪ್ ಮಾಡಿ ಪಾಪ ಮಾಡಿ ನನ್ನ ಜೀವಿತ ನಾನು ಹಾಳು ಮಾಡ್ಕೊಂಡಿನಿ. ಇವ್ ನಾನು ಹಿಂಗ್ ಮಾಡಿ ನಂತರ ನನ್ನ ತಂದೆ ತಾಯಿಗೆ ಗೊತ್ತಾದ್ರೆ ನನ್ನ ತಂದೆ ತಾಯಿಗಳು ಏನಾಗ್ತಾರ, ನನ್ನ ತಂದೆ ತಾಯಿಗಳು ನಾನು ಹೆಂಗ್ ಮಗ ತೋರಿಸ್ಕೋಬೇಕು, ನನ್ನಂತೋಳು ಬದುಕಿರಬಾರ್ದು ಅಂತೇಳಿ ಆ ಹುಡುಗಿ ಅದೇ PGನಲ್ಲಿ ಉರ್ಲಕ್ಕಂಡು ಸತ್ತೋಗ. ಅದೇ PGನಲ್ಲಿ ಉರ್ಲಕ್ಕ ಸತ್ತೋಗಳ. ತಾನು ಮಾಡಿರೋ ಪಾಪ ಎಲ್ಲಿ ನಡೆಸುತ್ತೆ? ಅದು ಮರಣಕ್ಕೆ ನಡೆಸುತ್ತೆ. ಅದಕ್ಕೆ ಪಾಪ ಕೊಡುವ ಸಂಬಳ ಮರಣ ಅಂತೇಳಿ ವಾಕ್ಯವು ಹೇಳುತ್ತದೆ. ಭಾರಿ ಮಂದಿ ಈ ವ್ಯಭಿಚಾರಗಳು ಇವೆಲ್ಲ ಮಾಡಿದ್ರೆ ಮತ್ತೆ ಅವ್ರಿಗೆ ಭಯಂಕರವಾದ ರೋಗ ಬರ್ತಾವ. ಎದಕ್ಕೆ? ಅದು ಎಲ್ಲಿ ತಗೊಂಡೋಗುತ್ತೆ? ಮರಣಕ್ಕೆ ತಗೊಂಡೋಗುತ್ತೆ. ಈ ಪಾಪನ ದೇವ್ರ ಏನ್ ಮಾಡೋಣ ಗೊತ್ತಾ? ಜಯಿಸನ. ಹೆಂಗ ಜಯಿಸನ? ಅದ ಪುನರುತ್ಥಾನ ಆಗಿ ಪಾಪನ ಜಯಿಸನ. ಅದ್ರಲ್ಲಿ ಪಾಪ ಇಲ್ಲ. ಭಾರಿ ಮಂದಿ ಎಷ್ಟೆಷ್ಟೋ ಒಂದು ಪುಣ್ಯವಂತರು ಈ ಭೂಮಿ ಮೇಲೆ ಹುಟ್ಟಾರ. ಸೊಸೈಟಿನ ಎಷ್ಟೋ ಪ್ರಭಾವಿತ ಮಾಡ್ಯಾರ, ಎಷ್ಟೋ ಹಿತಬೋಧಗಳು ಹೇಳ್ಯಾರ, ಒಂದು ಒಳ್ಳೆ ತತ್ವಗಳು ಹೇಳ್ಯಾರ, ಹೇಳಿ ಸೊಸೈಟಿನ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸಾರ, ಇನ್ಫ್ಲೂಯೆನ್ಸ್ ಮಾಡ್ಯಾರ, ಪ್ರಭಾವಿತ ಮಾಡ್ಯಾರ, ಒಂದು ಮಾದರಿ ತೋರಿಸ್ಯಾರ. ಸ್ವಾಮಿ ವಿವೇಕಾನಂದ ಆಗ್ಲಿ, ಗಾಂಧೀಜಿ ಆಗ್ಲಿ, ಇವರೆಲ್ಲ ಒಂದು ಒಳ್ಳೆ ಬೋಧನೆ ಹೇಳಿ ಒಂದು ಮಾದರಿ ಜೀವನ ತೋರಿಸ್ಯಾರ. ಅವರು ಇವರೆಲ್ಲ ಎಲ್ಲಿ ಸೋತಾರ ಗೊತ್ತಾ? ಸತ್ತು ಅವ್ರನ್ನ ಭೂಮಿನಾಗ ಅದಾರ, ಆದ್ರೆ ಕ್ರಿಸ್ತು ಸತ್ತು ಪುನರುತ್ಥಾನ ಆಗಿರ್ತಾನ. ಆಮೆನ್, ಹಲ್ಲೆಲೂಯಾ. ಅದರಲ್ಲಿ ಪಾಪ ಇಲ್ಲ, ಅದು ಸಜೀವನು ಪುನರುತ್ಥಾನ ಎದ್ದಾನದ. ಅದು ಪರಿಶುದ್ಧನ ಅಂತ ಹೇಳಕ ಏನಪ್ಪ ಗುರುತು ಅಂತ ಹೇಳಿದ್ರೆ ಆತ ಪುನರುತ್ಥಾನ ಎದ್ದಾನ, ಪಾಪನ ಜಯಿಸನ. ಪಾಪ ಫಸ್ಟ್ ಮನುಷ್ಯನಲ್ಲಿ ಪಾಪ ಇತ್ತು ಅಂದ್ರೆ ಬರೋದೇನು ಗೊತ್ತಾ? ಭಯ. ಒಬ್ಬ ವ್ಯಕ್ತಿನಲ್ಲಿ ಪಾಪ ಇತ್ತು ಅಂದ್ರೆ ಅವನಿಗೆ ಫಸ್ಟ್ ಭಯ ಬರೋದಿಲ್ಲ. ಇವಾಗ ನಾವ್ ಯಾವ್ದನ್ನ ಬಸ್ನಾಗೋ ಇಲ್ಲ ಲಾರಿನಾಗ ಓದ್ತಿದ್ವಿ ಅನ್ಕೋ, ಲಾರಿನಾಗ ಎಲ್ಗಾನ ಓದ್ತಿದ್ವಿ ಅನ್ಕೋ, ಮದುವೆಗೆ ಹೋಗ್ತಿದ್ವಿ ಅನ್ಕೋ, ಮದುವೆ ಹೋಗ್ತಿದ್ವಿ ಲಾರಿ ತಗೊಂಡು ಹೋಗ್ತಿರುವಾಗ ಲಾರಿ ಒಬ್ಬ ಸೆಂಟರ್ ಒಬ್ಬ ವ್ಯಕ್ತಿ ಸ್ಟಾಪ್ ಮಾಡಿ ನನಗೆ ಸ್ವಲ್ಪ ಅಲ್ಲಿ ಮುಂದೆ ಡ್ರಾಪ್ ಮಾಡ್ರಿ ಅಂತ ಹೇಳಿರ್ತಾರೆ. ಅವ್ನು ಬಂದು ನಮ್ಮ ಸೆಂಟರ್ ಕುತ್ಕೊಂತ ಅನ್ಕೋ, ನಾರ್ಮಲ್ ಆಗ ಡ್ರೈವಿಂಗ್ ನಾವು ಹೋಗ್ತಿರ್ತೀವಿ, ಪ್ರಯಾಣ ಮಾಡಿ ಹೋಗ್ತಿರುವಾಗ ಪಕ್ಕಕ್ಕೊಂದು ಪೊಲೀಸ್ ಜೀಪ್ ಬಂದಿತ್ತು ಅನ್ಕೋ, ನಾವ್ ಯಾರಾದ್ರೂ ಭಯಪಡೋದಿಲ್ಲ. ಆದ್ರೆ ಅವ್ನು ಕಳ್ಳ, ಅವ್ನೇನ್ ಮಾಡ್ತಾನೆ ಹೇಳ? ಪೊಲೀಸ್ ಜೀಪ್ ಬಂದಾಗ ಭಯಪಡ್ತಾನ. ಯಾಕಂದ್ರೆ ಅವ್ನು ಕಳ್ತನ ಮಾಡಿ ಬಂದಾನ, ಪೊಲೀಸರು ಅವ್ನ ಹುಡ್ಕೊಂಡ್ ಬಂದಾರ, ನಾವೆಲ್ಲರೂ ಕುತ್ಕೊಂಡಿದ್ರು ಕೂಡ ನಾವು ಭಯಪಡೋದಿಲ್ಲ. ಪೊಲೀಸ್ ನೋಡಿ ಆದ್ರೆ ಅವ್ನು ಏನ್ ಮಾಡ್ತಾನೆ ಹೇಳ? ಭಯಪಡ್ತಾನೆ. ಯಾಕಂದ್ರೆ ಅವನಲ್ಲಿ ಏನೈತೆ? ಪಾಪ ಐತೆ.
ಪಾಪ ಇರೋ ವ್ಯಕ್ತಿನಲ್ಲಿ ಭಯ ಇರ್ತದೆ. ಆದಾಮ್ ಕೂಡ ಏನ್ ಮಾಡ್ತಾನೆ ಗೊತ್ತಾ, ಯಾವಾಗ್ಲೂ ದೇವರ ಹತ್ರ ಸನ್ನಿಹಿತನಾಗಿರುವಂತ ಆದಾಮ್ ದೇವರು ಸೃಷ್ಟಿಕರ್ತನ ಹತ್ರ ಸಾವಾಸ ಮಾಡೋಣ. ಸೃಷ್ಟಿಕರ್ತನ ಹತ್ರ ಸಾವಾಸ ಮಾಡಕ್ಕೆ ಯಾವ ವ್ಯಕ್ತಿ ಕೂಡ ಆಗೋದಿಲ್ಲ, ಯಾಕಂದ್ರೆ ಅದು ಪರಿಶುದ್ಧ ತಟಗಣಕ್ಕೆ ಆಗೋದಿಲ್ಲ. ಸೃಷ್ಟಿಕರ್ತನ ಏನ್ ಮಾಡೋಣ, ತನ್ನ ಮೈಮೇಲೆ ಕಡಿಮೆ ಮಾಡಿಕೊಂಡು ಆದಾಮನ ಹತ್ರ ಬಂದನ. ತನ್ನ ಮೈಮೇಲೆ ಕಡಿಮೆ ಮಾಡಿದ್ರೆ ಆದಾಮ ಹತ್ರ ಬಂದು ಆದಾಮ್ ಸಾವಾಸ ಮಾಡ್ತಿರುವಾಗ ಆದಾಮು ದೇವ್ರು ಏನ್ ಆಜ್ಞೆ ಇರ್ತಾನೆ ಆಜ್ಞೆನ ಮೀರಿ ತಪ್ಪು ಮಾಡ್ತಾನೆ. ತಪ್ಪು ಮಾಡಿ ಹಣ್ಣು ತಿಂದಾಗ ಪಾಪ ಆದಾಮ ಎಂಟ್ರಿ ಆಗ್ತದೆ. ಅವ್ ಮತ್ತೆ ಯೇಸು ಬರ್ತಾನ, ಮೆಲ್ಲ ನಡ್ಕೊಂಡು ಬರ್ತಾನ. ಆದಾಮು ಎಲ್ಲಿದೆಯಪ್ಪ ಎಲ್ಲಿದೆ ಅಂತ ಕೇಳಿದಾಗ ಆದಾಮ್ ಏನ್ ಮಾಡ್ತಾನ, ಏನಂತ ಹೇಳ್ತಾನ ಗೊತ್ತಾ, ಆದಾಮು ನಿನ್ನ ಒಂದು ಶಬ್ದ ಸಪ್ಪಳ ನೋಡಿ ನಾನು ದಿಗಂಬರನಾಗಿದ್ದೀನಿ ಅಂತೇಳಿ ನನ್ನ ಭಯನಿದ್ದ ಹೆದರಿಕೆಯಲ್ಲಿದ್ದ ನಾನು ಏನಂತಾನ, ಭಯ ಭಯ ಅನ್ನೋ ಒಂದು ಫಸ್ಟ್ ಪದ ಬಂದಿರೋದು ಎಲ್ಲಿ ಗೊತ್ತಾ, ಅಲ್ಲೇ ಆದಾಮು. ಅವರಿಗೆ ಭಯನ ಪದನೇ ಇಲ್ಲ. ಭಯ ಅನ್ನೋದು ನಿನ್ನ ಹೆಂಗ್ ಬಂತು, ನೀನ್ ಸೃಷ್ಟಿಕರ್ತ, ನಾನು ಸೃಷ್ಟಿಕರ್ತನಲ್ಲ, ಸಮಸ್ತರು ಸೃಷ್ಟಿ ಮಾಡಿನಲ್ಲ, ಅಧಿಪತಿ ಅಲ್ಲ, ನೀನ್ ನನ್ನ ಹತ್ರ ಸಾವಾಸ ಮಾಡ್ತಾ ಇದ್ದೀನಿ, ನೀನು ನನ್ನ ಹತ್ರ ಸಾವಾಸ ಮಾಡ್ತಾ ಇದ್ದೀನಿ ನೀನು, ನಿನಗೆ ಭಯ ಹೆಂಗ್ ಬರ್ತದೆ. ಅಲ್ಲಿ ಏನಾಗುತ್ತೆ, ಪಾಪ ಆದಾಮನಲ್ಲಿ ಎಂಟ್ರಿ ಆಗುತ್ತೆ. ಅದಕ್ಕೆ ಅವನಲ್ಲಿ ಏನಾಗುತ್ತೆ, ಭಯ ಬರ್ತೈತೆ ಅವನಲ್ಲಿ. ಅದಕ್ಕೆ ಆ ಆದಾಮನಿಂದ ಬಂದಿರೋಂತ ಭಯನೇ ನಮಗೆಲ್ಲರಿಗೂ ಇರೋದು. ಫ್ಯೂಚರ್ ಅಂದ್ರೆ ಭಯ, ಮಕ್ಕಳಂದ್ರೆ ಭಯ, ಮಕ್ಕಳ ಜೀವಿತ ಏನಾಗ್ತದೋ ಭಯ, ಗಂಡ ಏನಾಗ್ತದೋ ಭಯ, ಕುಟುಂಬ ಏನಾಗ್ತದೋ ಭಯ. ಇವಾಗ ಇನ್ನೊಂದು ಭಯ ಬಂದಿದೆ, ಏನ್ ಹೇಳ್ರಿ, SC ಅವರು SC ಅವರು ಕ್ರಿಶ್ಚಿಯನ್ ನಮಗಂಡ್ರೆ ರಿಸರ್ವೇಶನ್ ಇಲ್ಲ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗುತ್ತೆ. ಇವಾಗ ನಮ್ಗೆ ಏನಾಗುತ್ತೆ, ಭಯ ಬಂದೈತೆ. ಅರೇ ಯೇಸ್ವಾಮಿ ನಮ್ಗವಾಗ ಬೇಡ, ಯೇಸ್ವಾಮಿ ನಮ್ಗಂಡ್ರೆ ನಮ್ ರಿಸರ್ವೇಶನ್ ಇಲ್ಲ ಅಂತ, ಮತ್ತೆ ನಮ್ಮ ಮಕ್ಳ ಜೀವಿತ ಏನು, ನಮ್ಮ ಮಕ್ಳ ಭವಿಷ್ಯತ್ ಏನು ನೋಡ್ರಿ. ಭಯ ಹೆಂಗ ಹುಟ್ಟಿಸೋಣ, ಅಪವಾದಿ ಅವರೇ ಇಲ್ಲ. ಇದ್ರಿಂದ ಬಾರಿ ಮಂದಿ ಏನ್ ಮಾಡ್ತಾರ, ಕ್ರಿಸ್ತನ ದೂರ ಮಾಡ್ತಾರ. ಇದು ಕೂಡಪ್ಪ, ಈ ರಿಸರ್ವೇಶನ್ ಇದ್ರೆ ನನ್ನ ಮಕ್ಳಿಗೆ ಏನಾದ್ರು ಬರ್ತದಲ್ಲ, ಈ ರಿಸರ್ವೇಶನ್ ಇದ್ರೆ ನನ್ನ ಮಕ್ಳು ಭವಿಷ್ಯತ್ತಿನ ನಿಂದಿರ್ತದಲ್ಲ. ಫಸ್ಟ್ ಆಫ್ ಆಲ್ SC ST ಅವರಿಗೆ ಗೌರ್ಮೆಂಟ್ ಜಾಬ್ ಕೊಡೋರು, ಅದು ನಿಮ್ಗೆ ಗೊತ್ತಿಲ್ಲ. ಯಾರಿಗೆ ಕೊಡ್ತಾರ, SC ST ತುಳಿದಾರ, ನೇರ ಮಟ್ಟಿಗೆ ತುಳಿದಾರ. ಎಲ್ಲರೂ ನೋಡ್ರಿ, ಮತ್ತೆ ನೀವು ಯಾವ್ದೇ ಒಂದು ಕಮಿಟಿ ಮೆಂಬರ್ ನೋಡ್ರಿ, ಮತ್ತೆ ದೊಡ್ಡ ದೊಡ್ಡ ಕುಲಸ್ಥರೇ ಇರ್ತಾರ, ಅವರೇ ಚೇರ್ಮನ್ಗಳು, ಅವರೇ ಸೊಸೈಟಿ ಮೆಂಬರ್ಸ್ಗಳು, ಅವರೇ ಎಲ್ಲ ಇರ್ತಾರ. ಅವ್ರವ್ರ ಗ್ರೂಪ್ಗೆ ಅವರು ಜಾಬ್ ಕೊಡ್ಕಂತ ತಪ್ಪ. ಈಗ ಎಕ್ಸಾಮ್ ಬರೆದು ಜಾಬ್ ತಗೊಳ್ಳೋರು ಆ ಕಾಲ ಹೋಯ್ತು, ಅವಾಗ ಇವಾಗಿಲ್ಲ. ಅದು ಸುಮ್ಮನೆ ಭಯಪಡಿಸ್ತಾರ ಅಷ್ಟೇ. SC ಅವರಿಗೆ ಜಾಬ್, SC ಆಗಿದ್ದು ಓದಿ ಪರ್ಸೆಂಟೇಜ್ಗಳು ಬಂದವ್ರು ಎಷ್ಟು ಜಾಬ್ ಇದ್ದಂಗೆ ಅದರ ಇಲ್ಲ. ನಮ್ಮಲ್ಲಿ ಭಯ ಹುಡ್ಸಕ್ ಅಪವಾದಿ ಮಾಡಿರೋದು ಕುತಂತ್ರ ಇದು, ಅರ್ಥ ಆಯ್ತಾ. ಅವ್ನು ಜಾಬ್ ಕೊಡೋದೇ ನಮಗೆ, ನಾವೇ ಬಿಸ್ನೆಸ್ ಮಾಡಿ 10 ಜನ ಜಾಬ್ ಕೊಡೋಣ, ನಾವೇ 10 ಜನ ಜಾಬ್ ಕೊಡೋಣ. ನಮ್ ದೇವ್ರು ಮಾಡೋದಿಲ್ಲ, ಸರ್ವಶಕ್ತಿವಂತನಾದ ಅವನೇ ಇಲ್ಲ. ನಾನ್ ಜಾಬ್ ನಿನ್ನ ನನಗೆ ಜಾಬ್ ಕೊಡೋದು, ನಾನೇ 10 ಜನ ಜಾಬ್ ಕೊಡ್ತಾನೆ. ನನ್ನ ದೇವರು ನನ್ನ ಮಕ್ಕಳನ್ನ ತೆಳಾಗಿಡ್ತೀನಿ, ನನ್ನ ಆಮೆನ್ ಹಲ್ಲೆಲೂಯಾ, ತೆಳಾಗಿಡ್ತೀನಿ ಅದನ್ನ. ನಾಳೆ ಚಿಂತನೆ ಎದಕ್ಕ, ಇವತ್ತು ಚಿಂತನೆ ಸಾಕು. ಆಕಾಶ ಪಕ್ಷಿಗಳನ್ನು ಪೋಷಿಸಿ, ಅಡಗುಗಳನ್ನು ಪೋಷಿಸಿ, ನೀವು ಅದಕ್ಕಿಂತ ಶ್ರೇಷ್ಠರಲ್ಲ. ಮತ್ತೆ ಭಯದಕ್ಕೆ ನಮಗೆ ಭಾರಿ ಮಂದಿ ಈ ರಿಸರ್ವೇಶನ್ ಹೋದಂತ ಹೇಳಿ ಕ್ರಿಸ್ತನ ಹೊರಗೆ ಬೈಬಿಡ್ತಾರ. ಅರೆ ಕ್ರಿಸ್ತ ಇದ್ರೇನೆ ನಮ್ ಜೀವನ ನಿಂದಿರೋದ. ಈ ರಿಸರ್ವೇಶನ್ ಇಂದ ನಮ್ಮ ಜೀವಿತ ನಿಂದಿರೋದಿಲ್ಲ, ಈ ರಿಸರ್ವೇಶನ್ ಇಂದ ನಮ್ಮ ಮಕ್ಕಳ ಜೀವಿತ ನಿಂದಿರೋದಿಲ್ಲ. ನಮ್ಮ ಮಕ್ಕಳ ಜೀವಿತ, ನಮ್ಮ ಭವಿಷ್ಯತ್ತು, ನಮ್ಮ ಕುಟುಂಬ ನಿಂದಿರ್ಬೇಕಂದ್ರೆ ಕ್ರಿಸ್ತೇ ಕಾರಣ. ಆಮೇನ್. ಆತ ನಮ್ಮ ಜೀವಿತದಾಗ ಇದ್ರೇನೆ ನಮ್ಮ ಜೀವಿತ ಸ್ಥಿರ ಬರ್ತದೆ. ಆತ ನಮ್ಮ ಜೀವಿತದಲ್ಲಿ ಇದ್ರೆ ನಮ್ಮ ಕುಟುಂಬ ಕಟ್ಟಡ ಬರ್ತದೆ. ಆತ ನಮ್ಮ ಜೀವಿತದಲ್ಲಿ ಇದ್ರೆ ನಮ್ಮ ಮಕ್ಕಳು ದಾರಿ ತಪ್ಪಿದಾಗ ದೇವರ ಸನ್ನಿಧಿಯಲ್ಲಿ ಸ್ಥಿರ ಬರ್ತಾರ. ಯಾವ್ದು ಪ್ರಾಮುಖ್ಯ? ನಮ್ಮನ್ನ ಇವರು ಎಷ್ಟು ಚುಡಿದ್ರು ಕೂಡ, ನಮ್ಮನ್ನ ಎಷ್ಟು ಇವರು SC ಅಂತೇಳಿ ನಮ್ಮನ್ನ ಬಾರಿಸರಾಗಿ ನಾವು ನೋಡಿದ್ರು ಕೂಡ ದೇವ್ರು ನಮ್ಮನ್ನ ಏನಂತ ಹೇಳಿ ಗೊತ್ತಾ, ನೀವು ರಾಣಿಗಳು, ನೀವು ಆಮೇಲೆ ನೀವು ರಾಜರು, ನೀವು ನಾನು ರಾಜನ, ನನ್ನ ಮಕ್ಕಳು ನೀವು ಅಂದಣ. ನಾವ್ ಯಾರು ಹೇಳು, ರಾಜನ ಮಕ್ಕಳು ನಾವು.
ಆಮೇಲೆ ಹಾಲೆಲೂಯ. ನಮ್ಮನ್ನ ಅಲ್ಲಿ ಸಿಂಹಾಸನ ಮೇಲೆ ಕುಂದಿರ್ಸಕ ದೇವ್ರ ನಮ್ಮನ್ನ ಹೆಣ್ಣು ಕಾಣೋಣ, ಅವ್ನ ಆರಿಸ್ಕೊಳ್ಳೋಣ. ಯಾವಾಗ ಜಗತ್ ಉತ್ಪತ್ತಿಗೆ ಮುಂಚೆನೆ ನಮ್ಮನ್ನ ಆರಿಸ್ಕೊಳ್ಳೋಣ. ಇದಕ್ಕ ತನ್ನ ಸಿಂಹಾಸನ ಮೇಲೆ ಅವ್ನು ಕುಂದಿರ್ಸಾಕ. ಆಮೇಲೆ ಹಾಲೆಲೂಯ. ಯಾರು ಪರಿಪಾಲನಾಗಿರ್ಬೇಕು ನಾವು? ನಿನ್ನ ಪರಿಪಾಲನೆ ಏನಾಯ್ತು ನನಗೆ? ನೀನು ಯಾವತ್ತು ನಮ್ಮನ್ನ ಬಾಣಿಸಿದಾಗ ನೋಡಿ, ಅದೇ ನನ್ನ ದೇವ್ರು ನಮ್ಮನ್ನ ರಾಜರಾಗಿ ನೋಡ. ಆ ಒಂದು ಉನ್ನತ ಸ್ಥಾನ ದೇವ್ರು ನಮಗೆ ಕೊಟ್ಟಾನ. ನಾವು ದೇವದೂತಗಳಿಗೆ ತೀರ್ಪು ಮಾಡ್ತೀವಂತ. ಆಮೇಲೆ ಹಾಲೆಲೂಯ. ನಾವು ದೇವದೂತರಿಗೆ ತೀರ್ಪು ಮಾಡ್ತೀವಂತ. ಎಫೆಸ ಪತ್ರದಲ್ಲಿ ಏನಾಯ್ತು ಗೊತ್ತಾ? ಅಧಿಕಾರಿಗಳಿಗೆ ಅಲ್ಲಿರುವಂತ ಒಂದು ಅಧಿಕಾರಿಗಳಿಗೆ ಅಲ್ಲಿರೋ ದೇವದೂತರಿಗೆ ನಾವು ಜ್ಞಾನ ಕಲಿಸ್ತೀವಂತ. ಆಮೇಲೆ ಜ್ಞಾನ ಯಾರು ಕಲಿಸ್ತೀವಂತ? ನಾವು ಸಂಘದಲ್ಲಿದ್ದ ನಾನು ಜ್ಞಾನ ಕಲಿಸ್ತೀನಂತ ವಾಕ್ಯ ಇದೆ. ಅಷ್ಟು ಉನ್ನತವಾದ ಕೃಪೆ ದೇವರು ನಮಗೆ ಕೊಟ್ಟಾನ. ಭಯ ಪಡಬಾರ್ದು, ನಾವು ಧೈರ್ಯವಾಗಿ ಬರ್ಬೇಕು. ನೀನ್ ಕೊಟ್ರೇನು ಕೊಟ್ಟಿಲ್ಲ ಏನ್ರಿ, ಇದು ನನಗೆ ಶಾಶ್ವತ ಅಲ್ಲ, ಶಾಶ್ವತವಾದ ನನ್ನ ಸಲುವಾಗಿ ಸಿದ್ಧಪಡಿಸೋಣ. ಆಮೇಲೆ ನನಗೆ ಕ್ರಿಸ್ತೇ ನನಗೆ ಮುಖ್ಯ. ಅದಕ್ಕೆ ಪೌಲ ಹೇಳ್ತಾನ, ಬ್ರತಿಕಟ ಕ್ರಿಸ್ತೇ ಚಾವೈತೆ ದಿನಕ್ಕೆ ಲಾಭ. ಆಮೇಲೆ ಹಾಲೆಲೂಯ. ಏನ್ ಮಾಡ್ತೀರಿ ನೀವು ನಮ್ಮನ್ನ? ಮಹಾವೀರ್ ಏನ್ ಮಾಡ್ತೀರಿ? ರಿಸರ್ವೇಶನ್ ಕ್ಯಾನ್ಸಲ್ ಮಾಡ್ತೀರಾ? ಮಾಡು. ಬ್ರತಿಕಟೇ ಕ್ರಿಸ್ತು ಚಾವೈತೆ ಲಾಭಂ. ಉನ್ನತವಾದ ಅಲ್ಲಿ ಪರಲೋಕ ನಮಗೆ ನಮ್ಮ ಸಲ ಸಿದ್ಧಪಡಿಸೋಣ. ನೂತನ ನೆಲೆಸಿನ ಪಾಠ ನಮ್ಮ ಸಲ ಸಿದ್ಧಪಡಿಸೋಣ. ಆಲ್ರೆಡಿ 10 ದಿನಗಳು ಬಂದವ. ಇನ್ನು ಎಷ್ಟು ದಿನಗಳು ಇರೋದಿಲ್ಲ. ದೇವರು ಬಹು ಸ್ವಲ್ಪವಾಗಿದ್ದಾನೆ ಹೊರ. ಆಮೇಲೆ ಹಾಲೆಲೂಯ. ಅರ್ಥಾಯ್ತಾ? ಭಯಪಡಿಸ್ತಿರ್ತಾರ ನಮ್ಮನ್ನ. ನೀವು ದೇವ್ರು ನಂಬ್ಕೊಂಡ್ರೆ ನಿಮ್ಗೆ ರಿಸರ್ವೇಶನ್ಗಳು ಹೋಗ್ತಾವ. ದೇವ್ರು ನಂಬ್ಕೊಂಡ್ರೆ ನಿಮಗೆ ಈ ಕೆಲಸಗಳು ಸಿದ್ಧಂಗ ಆಗ್ತಾವ. ಕೆಲಸಗಳು ನೀವೇನು ಕೊಡೋದು ಬ್ರದರ್, ಸ್ವಲ್ಪ ದಿನ ಆಗುತ್ತೆ ಹೇಳಿ, ನಾವೇ ನಿಮ್ಗೆ ಕೆಲಸ ಕೊಡ್ತೀವಿ. ಆಮೇಲೆ ಹಾಲೆಲೂಯ. ದೇವ್ರು ಮಾಡ್ತಾನ ಕಾರ್ಯ, ಯಾಕಂದ್ರೆ ಅದು ನಂಬಿಗಸ್ತು. ಅದಕ್ಕೆ ನಮ್ಮಲ್ಲಿ ಭಯ ಅನ್ನೋದು ಇರಬಾರದು. ಭಯ ನಮ್ಮ ಇದು ಅದಕ್ಕೆ ಹೇಳ್ತಾನೆ, ಪ್ರತಿ ಸಾರಿ ನೀನು ಭಯಪಡಬೇಡ, ನೀನು ಭಯಪಡಬೇಡ, ಭಯಪಡಬೇಡ. ಪ್ರತಿ ಸಾರಿ ದೇವರಲ್ಲಿ ಅದೇ ಬರೆಸ್ತಾನ. ಅದಕ್ಕೆ ಭಯಬೀಳ್ತೀನಿ. ನಾನೇ ಇದನ್ನಲ್ಲ, ನಾನಿರೋ ನೀನೇ ಭಯಬೀಳ್ತೀನಿ. ಭಯಪಡಬಾರ್ದು. ನಾವು ಕ್ರಿಸ್ತನ್ ಹಿಡ್ಕೊಂಡು ನಾವು ಮುಂದೆ ಹೋಗ್ಬೋದು. ಕ್ರಿಸ್ತನ್ ಹಿಡ್ಕೊಂಡು ನಾವು ನಡಿಬೋದು. ನಾನೇ ಒಂದು ಮಾರ್ಗವಾಗಿ ನಿಮ್ಮ ನಡೆಸ್ತೀನಿ. ಅದೇ ಮಾರ್ಗ. ಆಮೇಲೆ ಹಾಲೆಲೂಯ. ಧೈರ್ಯವಾಗಿ ನಾವು ಕ್ರಿಸ್ತನ ಮುಂದೆ ನಾವು ನನ್ನ ಕೃಪಾ ಸಿಂಹಾಸನ ಮುಂದೆ ನೀನು ಧೈರ್ಯವಾಗಿ ಬಾಂಧೇಳ. ಧೈರ್ಯ ನಮಗೆ ಧೈರ್ಯ ಕೊಟ್ಟಾಗ ನಾವು ಭಯಪಡುವಂತರಾಗಿ ಇರಬಾರ್ದು. ಪಾಪ ನಮ್ಮನ್ನು ಏನ್ ಮಾಡ್ತದೆ? ಭಯ. ಅದಕ್ಕೆ ಈ ಭಯನೂ ಇಲ್ಲ ದೇವರಿಗೆ, ಏನಿಲ್ಲ. ಶಿರೋಗ ಹಾಕ್ತಾರೆ ಹಾಕು. ಅದಕ್ಕೆ ಯೇಸಂತಲ್ಲಿ ಬಂದು ಯೇಸು ಯಾರಂತ ಹೇಳಿ ಬಂದು ಅಧಿಕಾರಿಗಳು ಕೇಳ್ತಾರ, ನಾನೇ ಅಂತಾನ. ನಾನೇ ಎದಕ್ಕೆ ಹೇಳು? ಅಚ್ಚಿನಲ್ಲಿ ಭಯನೇ ಇಲ್ಲ, ಯಾಕಂದ್ರೆ ಅದ್ರಲ್ಲಿ ಪಾಪ ಇಲ್ಲ. ಆಮೇಲೆ ಅದು ಪರಿಶುದ್ಧನು. ಪರಿಶುದ್ಧನ ಅಂತ ಯಾರಾದ್ರೂ ಕೇಳ್ತಾರ, ಯೇಸು ಸ್ವಾಮಿನಿ ಎದಕ್ಕೆ ನಂಬ್ಕೊಂಡಿ? ಯೇಸು ಸ್ವಾಮಿ ಇದೆ ನಿನ್ಗೆ ಏನ್ ಬರ್ತದೆ? ಯೇಸು ಸ್ವಾಮಿ ಇದೆ ನಿಮ್ಗೆ ಏನ್ ಬರ್ತದೆ ಅಂದ್ರೆ, ಯೇಸು ಸ್ವಾಮಿ ನಮ್ಗೆ ರಕ್ಷಣೆ ಬರ್ತದೆ. ಹೌದು, ರಕ್ಷಣೆ ಬರ್ತದೆ. ಬಟ್ ಇನ್ನೊಂದು ಪಾಯಿಂಟ್, ವ್ಯಾಲಿಡ್ ಪಾಯಿಂಟ್ ಏನ್ ಗೊತ್ತಾ? ಒಬ್ಬ ವ್ಯಕ್ತಿ, ನಾನು ಹೇಳ್ತೀನಿ, ಒಬ್ಬ ವ್ಯಕ್ತಿ ತಾನು ಮದುವೆ ಮಾಡ್ಕೊಂಡು ಒಂದು 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಆಕಿ 2 ವರ್ಷ ಆದ್ಮೇಲೆ ಒಬ್ಬ ಮಗು ಆಕಿ ಐತೆ. ತಾನು ಏನ್ ಮಾಡಲ್ಲ, ಒಂದಿನ ಸೂಪರ್ ಮಾರ್ಕೆಟ್ಗೆ ಹೋದಾಗ ಈ ವ್ಯಕ್ತಿ ಕಾಲೇಜಿನಲ್ಲಿ ಓದ್ತಿರುವಾಗ ಒಬ್ಬ ಬಾಯ್ ಫ್ರೆಂಡ್ ಈಗಿಗೆ ಅದನ್ನ. ಆ ಬಾಯ್ ಫ್ರೆಂಡ್ ಎಲ್ಲಿ ಕಾಣ್ತಾನ? ಸೂಪರ್ ಮಾರ್ಕೆಟ್ ನ ಕಾಣ್ತಾನ. ಈಗ ಆಲ್ರೆಡಿ ಮ್ಯಾರೇಜ್ ಆಗೈತೆ. ನೋಡಿದಾಗ ಸರಿ ಮಾತಾಡ್ಕೊಂತಾರ, ಸರಿ ನನಗೆ ಮ್ಯಾರೇಜ್ ಆಗೈತೆ, ಅವ್ನಿಗೆ ಮ್ಯಾರೇಜ್ ಆಗೈತೆ ಸರಿ ಅಂತ ಹೇಳಿ ಸುಮ್ಮನೆ ಮಾತಾಡ್ಕೊಂಡು ಜಸ್ಟ್ ನಂಬರ್ ಪಾಸ್ ಮಾಡ್ಕೊಂತಾರೆ, ನಂಬರ್ ಕೊಟ್ಕೊಂತಾರೆ. ಅದೇನಾಗ್ತದೆ, ಬರ್ತಾ 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 ಆ ನಂಬರಿಂದ ಮಾತಾಡಿ ಚಾಟಿಂಗ್ ಮಾಡಿ ಇದು ಮಾಡಿ ತನ್ನಲ್ಲಿ ಮತ್ತೆ ಆಸೆಗಳು ಹುಟ್ಟಾವ. ಏನಂತ, ನಾನು ಮತ್ತೆ ಅವನ ಹತ್ರ ಹೋಗ್ಬೇಕು, ಅವನ ಹತ್ರ ನಾನು ಜೀವಿಸ್ಬೇಕು, ಅವನ ಜೊತೆ ನಾನು ಇರಬೇಕು. ಈ ಪಾಪ ಆಲೋಚನೆಗಳೆಲ್ಲ ಆಕಿನಲ್ಲಿ ತುಂಬುತ್ತಿರುವಾಗ ಆಕಿ ಏನ್ ಮಾಡೋದು? ನಾನೀಗ ನನಗೆ ಕುಟುಂಬ ಐತೆ, ನನಗೆ ಗಂಡ ಅದಾರ, ಮಕ್ಕಳದಾರ, ನಾನು ಈಗ ಹೋಗಿ ಪಾಪ ನನಗೆ ಆಕರ್ಷಣೆ ಆಗುತ್ತೆ, ಅವನ ಹತ್ರ ಇರ್ಬೇಕಂತ ಆಸೆ ಪಡೋದಾಗುತ್ತೆ. ನಾನು ಏನ್ ಮಾಡ್ಬೇಕಿದ್ರೆ ಇದನ್ನು ಹೊರಗೆ ಬರೋದು ಹೆಂಗ? ಈ ಪಾಪನಿಂದ ಹೊರಗೆ ಬರೋದು ಹೆಂಗ? ಈ ಪಾಪ ನನ್ನ ಕುಂದಿಸಾಗದಲ್ಲ ಅಂತ ಹೇಳಿ ತಾನು ಅದನ್ನ ಓಡಾಡ್ತದಲ್ಲ, ತಾನು ಎಷ್ಟು ಪ್ರಯತ್ನ ಪಡ್ತಾರಲ್ಲ, ಬರಬೇಕಂತ ಪ್ರಯತ್ನ ಪಡ್ತಾರ, ಮತ್ತೆ ಅದ ಏನಾಗುತ್ತೆ, ಆಕಿನ ಆಕರ್ಷಣೆ ಒಳಗಾಗತ್ತೆ, ಮತ್ತೆ ಆಕೆ ಹಿಂದಿನ ಹೋಗಲ್ಲ. ಇದನ್ನ ನಾನು ಜಯಿಸಕ್ ಆಗೋದು ಅಂತ ಹೇಳಿ ತಾನು ಏನ್ ಮಾಡೋದಂದ್ರೆ, ತನ್ನ ಫ್ರೆಂಡ್ ಒಬ್ಬಾಕಿ ಇದ್ರೆ ತನ್ನ ಫ್ರೆಂಡ್ ಕೇಳೋದು, ನಾನು ಈ ರೀತಿ ಫೇಸ್ ಮಾಡ್ತಾ ಇದೀನಿ,
ನನಗೆ ಈ ಪಾಪದಿಂದ ನನ್ನ ಹೊರಗೆ ಬರಕ್ಕೆ ನನ್ನ ಕೈಲಿ ಆಗೋದು, ನಾನು ಹೆಂಗ್ ಹೊರಗೆ ಬರ್ಬೇಕಿದ್ರಾಗಿದ್ದ ಅಂತ. ಅವಾಗ ಆಕೆ ಏನ್ ಮಾಡೋದು ಗೊತ್ತಾ, ಈ ಬೈಬಲ್ನ ನೀನು ಓದು. ತಾನು ಏನ್ ಮಾಡಲ್ಲ, ಒಂದು ಬೈಬಲ್ ಕೊಟ್ಟಲ್ಲ, ಈ ಬೈಬಲ್ನ ನೀನು ಓದು. ಈ ಬೈಬಲ್ನ ನೀನು ಓದಾಗ ನೀನ್ ಇದ್ರಾಗಿರೋ ಹೊರಗೆ ಬರೋ ಚಾನ್ಸಸ್ ನಿನಗೆ ಇರ್ತದೆ, 100% ನೀನು ಹೊರಗೆ ಬರ್ತಿ ಅಂತ ಹೇಳಿದಾಗ, ಸರಿ ನಾನು ಎಷ್ಟೋ ಪ್ರಯತ್ನ ಪಟ್ಟಿನಲ್ಲ, ಇದನ್ನು ಕೂಡ ನಾನು ಓದಿ ಇದ್ರಾಗ ಹೊರಗೆ ಬರೋಣ ಅಂತ ತಾನು ಬೈಬಲ್ ಓದ್ಕ ಅಂತ ಬೈಬಲ್ ಓದ್ಕ ಅಂತ ದೇವ್ರಿಗೆ ಹತ್ರ ಹಾಕಂತ ದೇವ್ರಿಗೆ ಸಣಿತರ ಹಾಕ ಅಂದ್ರ ಆ ಒಂದು ಸಾಹಸ ಏನೈತೆ ತನಗೆ ಆ ಪಾಪ ಭಾಳ ಅನ್ಸಕತೈತೆ, ಭಾಳ ಅನ್ಸಕತೈತೆ. ಈ ಬೈಬಲ್ ಓದ್ತಿರೋದು ತನಗೆ ಗಂಡಿಗೆ ಇಷ್ಟ ಇಲ್ಲ. ಅವ್ರ ವಿಗ್ರಹ ಕುಟುಂಬದಲ್ಲಿರೋರು, ನೀನ್ ಏನು ಬೈಬಲ್ ಓದ್ತಿದ್ದಿ, ಪ್ರಾರ್ಥನೆ ಮಾಡ್ತಿದ್ದಿ, ನೀನು ಮತ್ತೆ ಏನು ಹೊಸ ದೇವ್ರನ್ನ ತಗೊಂಬಂದಿಲ್ಲ ನೀನು. ಆ ದೇವ್ರು ನಮ್ ದೇವ್ರಲ್ಲ, ಫಾರಿನ್ ದೇವ್ರ ಅದ, ನಮ್ಗೆ ಎಷ್ಟು ದೇವ್ರಲ್ಲ, ನೀನ್ ಎಲ್ಲ ಇವೆಲ್ಲ ಇದು ಮಾಡ್ತಿದ್ದೆ ಅಂತೇಳಿ ಆ ವ್ಯಕ್ತಿನ ಹಿಂಸಿಸ್ತಾನ, ದಾಳಿ ಮಾಡ್ದ. ಆಕಿ ತಾನು ಓದ್ತಿರುವಾಗ ನನ್ನ ಇಂಟೆನ್ಷನ್ ಏನು, ನಾನು ಇದ್ರಾಗಿದ್ದ ಹೊರಗೆ ಬರ್ಬೇಕು, ನಾನು ಇದ್ರ ಹೊರಗೆ ಬರೋಕೆ ಪ್ರಯತ್ನ ಪಟ್ಟಾಗ ಆಕಿ ಪರಿಪೂರ್ಣವಾಗಿ ಅದ್ರಾಗಿದ್ದ ದೇವ್ರ ಆಕಿನ ಹೊರ ತಗೊಂಡನ. ದೇವ್ರ ತರ ಸಾವಾಸ ಮಾಡಲ್ಲ, ದೇವ್ರ ತರ ನೋಡಲ್ಲ. ನನಗೆ ಆಕಿ ಏನ್ ಕಂಡೈತಪ್ಪ ಅಂತ ಹೇಳಿದ್ರೆ, ನಾನು ಈ ದೇವ್ರ ತರ ಸಾವಾಸ ಮಾಡ್ತಿರುವಾಗ ಈ ಪಾಪದಿಂದ ನಾನು ದೂರ ಆಗ್ತದೀನಿ, ದೇವ್ರಿಗೆ ನಂಗೆ ಹತ್ರ ಆಗ್ತದೀನಿ, ಇದು ನಾನು ಜಯಿಸ್ತಾ ಇದೀನಿ ಅಂತ ಆಕಿ ಗೊತ್ತಾಗ ಇವಾಗ ಅವ್ರ ಗಂಡ ಬಿಡಬೇಡ, ಇದನ್ನ ಬಿಡ ಅಂತ ಹೇಳ್ದ. ಆಕಿ ನೋಡಿದ್ರೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಒಂದಿನ ಪ್ರಾರ್ಥನೆ ಮಾಡ್ಕೊಂತಿರುವಾಗ ನಾನು ಎಷ್ಟು ಸರಿ ನೀನು ಬಿಡ ಅಂತ ಕೂಡ ಇನ್ನ ಬಿಟ್ಟಿಲ್ಲಲ್ಲ ಅಂತೇಳಿ ಭಯಂಕರವಾಗಿ ಹೊಡಿತಾನೆ, ಬೆಲ್ಟ್ ತಾನು ಹೊಡಿತಾನೆ ಭಯಂಕರ. ಇನ್ನೊಂದ್ಸರಿ ಪ್ರಾರ್ಥನೆ ಆಗಲಿ ಬೈಬಲ್ ಇಟ್ಕೊಂಡು ಆಗಿದ್ದು ನನ್ನ ಮನೆಗೆ ನೋಡಿನಂದ್ರೆ ನೀನು ಸಾಯಿಸ್ಬಿಡ್ತೀನಿ ನೋಡ ಅಂತೇಳಿ ಹೇಳ್ತಾನೆ. ಅದು ಫುಲ್ ಆಗತ್ತಲ್ಲ, ಅರೆ ನನಗೆ ಪಾಪದ ಹೊರಗೆ ಬರ್ಬೇಕಂತ ನೋಡಿದ್ರೆ ನನ್ನ ಗಡ ನೋಡಿದ್ರೆ ಈ ರೀತಿ ಪ್ರವರ್ತಿಸ್ತಾನ ಅಂತೇಳಿ ತಾನು ಏನ್ ಮಾಡಲ್ಲ, ಇನ್ನು ಹೊರಗೆ ನಾನು ಕಂಡ್ರೆ ನನ್ನ ಹಿಂಸಿಸ್ತಾನ ಅಂತೇಳಿ ಬಾತ್ರೂಮ್ನಾಗ ಹೋಗಿ ಪ್ರಾರ್ಥನೆ ಮಾಡೋದು ಪ್ರಾರಂಭಿಸ್ತಾನೆ. ಈ ವ್ಯಕ್ತಿ ಒಂದ್ಸರಿ ಡ್ಯೂಟಿಗೆ ಹೋಗಿ ಬಂದು ಮನೆ ಕೂತ್ಕೊಂಡಾಗ ಸೌಂಡ್ ಕೇಳಿಸುತ್ತೆ, ಸೌಂಡ್ ಕೇಳಿಸುತ್ತೆ, ಎಲ್ಲಿ ಏನ್ ಸೌಂಡ್ ಕೇಳಿಸಕತ್ತಾರ ಅಂತ ನೋಡಿದ್ರೆ ಬಾತ್ರೂಮ್ನಾಗ ಈಗ ಹತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಅವನಿಗಿನ್ನ ಫುಲ್ಲು ಸಿಟ್ಟು ಬಂದೋಗಿದೆ. ಅರೆ ನನ್ಗೆ ಎಷ್ಟು ಹೇಳಿದ್ರು ಕೂಡ ಮತ್ತೆ ಪ್ರಾರ್ಥನೆ ಎಷ್ಟು ಅಂತ ಹೇಳ್ತಾರ ಅಂತೇಳಿ ಅವನು ಸಿಟ್ಟು ಬರ್ತದೆ. ಕರಿತಾನೆ, ಬಾ ನೀನು ಫಸ್ಟ್ ಹೊರಗೆ ಬಾ ಅಂತ ಹೇಳ. ಆಕೆ ಗೊತ್ತಾಗ್ತದೆ, ಕೇಳೋಣ ಅವನು ನಿನಗೆ ಯಾರು ನಾನು ಏನಂತ ಮಾಡ್ತಾನ. ಆಕೆ ಹೊರಗೆ ಬಂದಾಗ ಕುದಿಸ್ಕೊಂಡು ಹೇಳ್ತಾನೆ, ಅರೆ ನಾನು ಎಷ್ಟು ನೀನು ಪ್ರಾರ್ಥನೆ ಮಾಡ್ಬೇಡಂತೀನಿ, ಎಷ್ಟು ನೀನು ಈ ದೇವರ ಮುಖಬೇಡ ಅಂತೀವಿ. ಅರೆ ನೀನು ಹೊಡಿತಿದ್ರೆ ನನಗೆ ಭಯ ಆಗತ್ತೆ, ಎಲ್ಲಿ ಸಾಯ್ತೀಯೋ ನೀನು ಅಂತೇಳಿ. ನೀನ್ ಎಲ್ಲಿ ಸಾಯ್ತೀವ ನನಗೆ ಭಯ ಆಗತ್ತೆ. ಆದ್ರೆ ನೀನ್ ಇನ್ನ ದೇವ್ರನ್ನ ಆರಾಧಿಸ್ತಿದೆಯಲ್ಲ, ಏನೈತೆ ಈ ದೇವ್ರನಲ್ಲಿ ಅಂತದ್ ಏನೈತೆ ಅಂತ ಹೇಳಿದ್ರೆ ಅದೊಂದು ಮಾತಾಡ, ಈ ದೇವ್ರನಲ್ಲಿ ಪರಿಶುದ್ಧತೆ ಐತೆ. ಆಮೆನ್, ಹಲ್ಲೆಲೂಯಾ. ಈ ದೇವರಲ್ಲಿ ಪರಿಶುದ್ಧತೆ ಐತೆ. ದೇವರ ಲಕ್ಷಣ, ದೇವರ ಗುಣ ನನಗೆ ಕ್ರಿಸ್ತನಲ್ಲಿ ಕಂಡೈತೆ. ಆ ಪರಿಶುದ್ಧತೆ ಐತೆ. ಅದಕ್ಕೆ ನಾನು ಪರಿಶುದ್ಧನಾಗಿರ್ಬೇಕಂತೇಳಿ ನಾನು ನಡೀತಿದ್ದೀನಿ. ಅದಕ್ಕೆ ದೇವರ ನಾನು ಪರಿಶುದ್ಧನಾಗಿದ್ದೀನಿ, ನೀವು ಪರಿಶುದ್ಧನಾಗಿ ಜೀವಿಸ್ತೀರಿ. ಕ್ರಿಸ್ತನಲ್ಲಿ ಬಂದಾಗ ಒಬ್ಬ ವ್ಯಕ್ತಿ ಪಾಪ ಮಾಡ್ಬೇಕಂದ್ರೆ ಅವನಿಗೆ ಭಯ ಬರ್ತದೆ. ಕ್ರಿಸ್ತನಲ್ಲಿ ಬಂದಾಗ ಆ ವ್ಯಕ್ತಿ ಪಾಪದಲ್ಲಿ ಹೋಗ್ಬೇಕಂದ್ರೆ ಅವ್ನಿಗೆ ಅಸಹ್ಯ ಬರ್ತದೆ. ಯಾಕಂದ್ರೆ ಅವನು ಪ್ರವರ್ತನೆ ಮಾಡ್ತದ, ಅವನ ಜೀವಿತ ಮಾಡ್ತದ. ಅದಕ್ಕೆ ಭಯಂಕರವಾದ ವ್ಯಭಿಚಾರಗಳು ಮಾಡ್ಯಾರ. ಆಮೇಲೆ ಯಾಕಂದ್ರೆ ಕ್ರಿಸ್ತನಿದ್ದ. ಭಯಂಕರವಾದ ಕುಡುಕರು ಮಾಡ್ಯಾರ, ಯಾಕಂದ್ರೆ ಕ್ರಿಸ್ತನಿದ್ದ. ಭಯಂಕರವಾದ ಕಳ್ಳರು ಮಾಡ್ಯಾರ, ಯಾಕಂದ್ರೆ ಕ್ರಿಸ್ತನಿದ್ದ. ಅವರು ಜೀವಿತವೇ ಮಾಡ್ಯಾರ. ಯಾಕಂದ್ರೆ ನನ್ನ ದೇವರು ಪರಿಶುದ್ಧನು, ನಾನು ಪರಿಶುದ್ಧನಾಗಿ ಜೀವಿಸ್ಬೇಕು. ಆಮೇಲೆ ಎಷ್ಟು ಜೀವಿತಗಳು ಮಾರ್ಯಾವ್ರಿ, ಎಷ್ಟು ಜೀವಿತಗಳು ಮಾರ್ಯಾವ. ಪ್ರಪಂಚ ಎಲ್ಲ ಹುಡುಕ್ಯಾರ, ಈ ವ್ಯಕ್ತಿನ ಮಾಡಿಸ್ಬೇಕು. ಪ್ರಪಂಚ ಎಲ್ಲ ತಿರುಗಾರ, ಈ ವ್ಯಕ್ತಿನ ಮಾಡಿಸ್ಬೇಕು. ಆ ಒಂದು ಡಾಕ್ಟರ್ ಕರ್ಕೊಂಡು ಹೋಗಿ, ಈ ಒಂದು ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು. ಈ ವ್ಯಕ್ತಿ ಕುಡಿಯೋದು ಬಿಡೋಲ್ಲ ಅಂತೇಳಿ ಮಾನಸಿಕ ಡಾಕ್ಟರ್ ಕರ್ಕೊಂಡು ಹೋಗಿ ಬಿಟ್ರು ಕೂಡ ಚೇಂಜ್ ಆಗಿಲ್ಲ. ಯಾವಾಗಾದ್ರೂ ಕ್ರಿಸ್ತ ಸನ್ನಿಧಿನ ತಗೊಂಡ್ ಬಿಟ್ಟಾರೋ ಆ ವ್ಯಕ್ತಿ ಜೀವಿತಗಳೇ ಮಾಡ್ತಾನ. ಆಮೇಲೆ ಪರಿಶುದ್ಧನ, ನಾನು ಪರಿಶುದ್ಧರಾಗಿ ನೀವು ಪರಿಶುದ್ಧರಾಗಿ ಜೀವಿಸ್ರಿ. ದೇವರಿಗೆ ಮೊಟ್ಟ ಗುಣ ಏನು? ಪರಿಶುದ್ಧತೆ. ಅಪರಿಶುದ್ಧತೆ ಯಾರ್ದಲ್ಲ ಐತೆ? ಕ್ರಿಸ್ತನಲ್ಲೈತೆ. ಲಾಸ್ಟ್ ಒಂದು ಮಾತನ್ನು ಮುಗಿಸ್ತೀವಿ. ಎರಡನೇದು ಏನಂತ? ಕೆಂಪು ಯಾವ್ದು ಸಾದೃಶ್ಯ? ರಕ್ತದ ಸಾದೃಶ್ಯ. ಕ್ರಿಸ್ತ ರಕ್ತದ ಸಾದೃಶ್ಯ. ಆಮೇಲೆ ಹಲ್ಲೆಲೂಯಾ. ಕ್ರಿಸ್ತ ರಕ್ತ ಏನ್ ಸಾದೃಶ್ಯಪ್ಪ ಅಂತ ಹೇಳಿದ್ರೆ, ತನ್ನ ರಕ್ತ ಯಾರ ಸಲುವಾಗಿ ಸುರಿಸನಪ್ಪ ಅಂದ್ರೆ ಪ್ರತಿ ಮಾನವನ ಪಾಪದ ಸಲುವಾಗ ತನ್ನ ರಕ್ತವನ್ನು ಸುರಿಸನ. ಪ್ರತಿ ಮಾನವನ ಪಾಪಗಳು ಆತ ಹೋರಾಗ ತನ್ನ ರಕ್ತ ಉಳಿಸುತ್ತೆ. ಅದಕ್ಕೆ ಹೇಳ್ತೀನ, ನೀತಿವಂತನೂ ಇಲ್ಲ, ಒಬ್ಬನು ನೀತಿವಂತನಿಲ್ಲ. ಯಾರಾದ್ರೂ ನೀತಿವಂತರು? ಎಲ್ಲರಿಗೂ ಪಾಪ ಐತೆ.
ಪಾಪ ಇಲ್ಲ ಅಂತ ನಾವು ಅಂದಿವಿ ಅಂದ್ರೆ ನಮ್ಮನ್ನ ನಾವು ಮೋಸ ಪಡಿಸ್ಕೊಂಡೀವಿ ಅಂತ ವಾಕ್ಯ ಐತಿ. ಪ್ರತಿಯೊಬ್ಬರಲ್ಲಿ ಪಾಪ ಐತಿ. ಯಾಕಂದ್ರೆ ನಾವು ಆದಾಮ ಸ್ವಭಾವದಿಂದ ಬಂದಿರೋರು, ನಮ್ಮಲ್ಲಿ ಪಾಪ ಐತಿ. ಈ ಪಾಪ ನಮ್ಮಲ್ಲಿ ಹೆಂಗ್ ಬಂದದಪ್ಪ ಅಂತ ಹೇಳಿದ್ರೆ, ಆದಾಮ ಯಾವಾಗಾದ್ರೂ ಆಜ್ಞೆ ಅತಿಕ್ರಮ ಮಾಡ್ಯಾನ, ಅವಾಗ ಪಾಪ ಬಂದದ್ದು ಮಾನವನಲ್ಲಿ ಬಂದದ್ದು. ಮಾನವನಲ್ಲಿ ಬಂದಾಗ ಅಸಲು ಯೇಸು ಸ್ವಾಮಿ ತನ್ನ ಸಿಲುವೆ ರಕ್ತನ ಎದಕ್ ಸುರಿಸ್ಬೇಕು, ಸಿಲುವೆನಾಗ ಅದು ಎದಕ್ ಮರಣಿಸ್ಬೇಕು, ತನ್ನ ಪ್ರಾಣ ಎದಕ್ ಕೊಡ್ಬೇಕು. ಇವಾಗ ರಕ್ಷಣೆ ನಾರ್ಮಲ್ ಆಗಿ ದೇವರು ನೀನ್ ರಕ್ಷಣೆ ಒಂದೊಂದು ಹೇಳ್ಬೋದಲ್ಲ, ಬರೀ ಬಾಯಿ ಮಾತ್ರದಿಂದ ಸಮಸ್ತ ಸೃಷ್ಟಿ ಮಾಡೋಣ. ಹೌದಾ? ನೀನ್ ಪಾಪ ಹೋಗೋಣ ಅಂದ್ಬಿಟ್ರೆ ಹೋಗ್ತಾ ಇಲ್ಲ. ಸರ್ವಶಕ್ತಿಗಳ ದೇವರಲ್ಲ, ಒಂದ್ ಮಾತು ಹೇಳಿದ್ರೆ ಆಯ್ತಲ್ಲ. ಅದು ಮಾನವನಾಗಿ ಬಂದು ನಮ್ ಸಲುವಾಗಿ ಅಷ್ಟು ಹಿಂಸೆ ಅನುಭವಿಸಿ ತನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಅಷ್ಟೆಲ್ಲ ಎದಗ ರಕ್ತ ಸುರಿಸೋದ್ರಿಂದ ಮತ್ತೆ ಅದ್ರಾಗ ಮತ್ತೆ ವ್ಯತಿರೇಕವಾಗಿ ಹೇಳೋದು ತನ್ನನ್ನು ತಾನೇ ಕಾಪಾಡ್ಕೊಳಕ್ಕಾಗಿಲ್ಲ. ಅದೇನು ದೇವರು ತನ್ನ ತಾನೇ ರಕ್ಷಿಸ್ಕೊಳಕ್ಕಾಗಿಲ್ಲ. ಅದೇನು ದೇವರು? ಇವೆಲ್ಲ ಕ್ವಶನ್ಸ್ ಎದಕ್ ಬಂದವ ಅಂದ್ರೆ ತಾನಲ್ಲಿ ಶಿಲುವಿನಲ್ಲಿ ಮರಣಿಸಿರೋದಕ್ಕ. ದೇವ್ರು ಎದಕ್ಕಪ್ಪ ಆ ಪ್ರಾಣ ಕೊಟ್ಟೇ ನಾವು ರಕ್ಷಿಸ್ಬೇಕಂತ ಎದಕ್ಕ ಅಂದ್ರೆ, ಆದಾಮ್ನ ದೇವ್ರು ಸೃಷ್ಟಿ ಮಾಡುವಾಗ ಆದಾಮ್ಗೆ ದೇವ್ರು ಎಂತ ವಸ್ತ್ರ ಧರಿಸನಂದ್ರೆ, ದೇವ್ರಲ್ಲಿ ಇರುವಂತ ಮೈಮ ವಸ್ತ್ರನ ಆದಾಮ್ಗೆ ಧರಿಸನ. ಆಮೇಲೆ ಆದಾಮ್ನಲ್ಲಿ ಏನೈತೆ? ಮೈಮ ವಸ್ತ್ರ ಧರಿಸನ. ಯಾವಾಗಾದ್ರೂ ಆದಾಮು ದೇವ್ರ ವಿರುದ್ಧವಾಗಿ ಪಾಪ ಮಾಡ್ಯಾನೋ ಆ ಮೈಮ ವಸ್ತ್ರ ಏನಾಗೈತೆ ಅವನಿಂದ ಬಿಟ್ಟು ಹೋಗುತ್ತೆ. ಅದಕ್ಕೆ ಏನಂತ ಹೇಳ್ತಾರೆ, ಪಾಪ ಮಾಡಿದ ಫಸ್ಟ್ ಹೋಗಿ ಎಲ್ಲಿ ಬಚ್ಕೊಂತಾನ? ಗಿಡದಿಂದ ಬಚ್ಕೊಂತಾನ. ಆ ವಸ್ತ್ರ ಅವನ ದಿಗಂಬರನಾಗಿದ್ದೀನಿ ಅಂತೇಳಿ ನಾವು ಗುರುತಬಾರ್ದು. ಅವರಿಗೆ ಆತನ ಮೇಲೆ ಏನೈತೆ? ಅವರಿಗೆ ದಿಗಂಬರಿಗೆ ಅದನ ಮೈಮ ವಸ್ತ್ರ, ದೇವ್ರ ಮೈಮ ವಸ್ತ್ರ ಆತನ ಮೇಲೆ ಐತೆ కాబట్టి ಅದಾದ ಅರ್ಥ ಆಗಿಲ್ಲ. ಯಾವಾಗಾದ್ರೂ ಮೈಮ ವಸ್ತ್ರ ಪಾಪ ಮಾಡಿ ಆ ಪಾಪದಿಂದ ಆ ಮೈಮ ವಸ್ತ್ರ ಯಾವಾಗ ಹೋಗ್ಬೇಕು, ಆ ದೇವ್ರ ವಸ್ತ್ರ ಯಾವಾಗ ಹೋಗ್ಬೇಕು, ಇವಾಗ ಏನಾಗಿದೆ ಇಲ್ಲಿ? ದಿಗಂಬರ. ಅವ್ರು ದೇವ್ರಿಗೆ ಪರಿಷ್ಕಾರ ಮಾಡೋಣ. ನನ್ನ ಮೈಮ ವಸ್ತ್ರ ನೀನು ಕಳ್ಕೊಂಬಿಟ್ಟಿ, ನೀನು ಏನೊಂದು ಪರಿಷ್ಕಾರ ಮಾಡಬೇಕಲ್ಲ. ಅದಕ್ಕೆ ಏನು ಮಾಡೋಣ, ಅಲ್ಲಿ ಒಂದು ಕುರಿ ಇದ್ರೆ ಆ ಕುರಿನ ಬಲಿ ಅರ್ಪಣೆ ಮಾಡಿ ಆ ಕುರಿನಲ್ಲಿರುವಂತ ವಸ್ತ್ರನ ಯಾರಿಗೆ ಧರಿಸೋಣ? ಆದಾಮ ಧರಿಸೋಣ. ಮತ್ತೆ ಧರಿಸೋಣ. ನೀನ್ ವಸ್ತ್ರ ನೀನ್ ಕಳ್ಕೊಂಬಿಟ್ಟೀಯ, ನಾನು ಈ ಕುರಿನ ವಧಿಸಿ ಈ ಕುರಿ ವಸ್ತ್ರ ಮತ್ತೆ ನೀನು ಧರಿಸ್ತೇನೆ, ಮತ್ತೆ ನಿನ್ನ ಕಾಪಾಡ್ತೇನೆ, ಮತ್ತೆ ನಿನ್ನ ಮಾನನ ಮುಚ್ತಾ ಇದ್ದೀನಿ. ಈ ಕುರಿ ಯಾರ ಸಾದೃಶ್ಯ? ಕ್ರಿಸ್ತನ ಸಾದೃಶ್ಯ. ಇವಾಗ ಆದಾಮು ಪಾಪ ಮಾಡಿ ಆ ಪಾಪದಿಂದ ಬರುವಂತ ಸಂಬಳ ಮರಣಕ್ಕೆ ಪಾತ್ರನಾಗಣ. ಆ ಆದಾಮ ಸಂಬಳದಿಂದ ಬಂದ್ರೆ ನಾವೆಲ್ಲರೂ ಮರಣಕ್ಕೆ ಪಾತ್ರನಾಗಿದ್ವಿ. ಇವಾಗ ಆತ ಹೆಂಗ ಮೈನಶ್ವರನ ಕಳ್ಕೊಂಡ್ರು, ನಾವು ಮೈನಶ್ವರ ಕಳ್ಕೊಂಡಿವಿ. ಇವಾಗ ಈ ಮೈನಶ್ವರನ ದೇವರು ಮತ್ತೆ ತನ್ನ ಮೈನಶ್ವರನ ಧರಿಸ್ಬೇಕಂತೇಳಿ ತಾನೇ ಮಾನವನಾಗಿ ಬಂದು ಆ ವಸ್ತ್ರನ ಆತ ನಿಲುವೆಲ್ಲ ತನ್ನ ಗಾಯ ಉಳ್ಳ ತನ್ನ ದೇಹನ ಗಾಯ ರೂಪವಾಗಿ ಮಾಡಿ ತನ್ನ ರಕ್ತನ ಅಲ್ಲಿ ಸುರಿಸನು. ಆತನ ವಸ್ತ್ರನ ಆ ಕುರಿನ ಹೆಂಗ ಶೀಲಿಸಿ ಆ ಒಂದು ಚರ್ಮನ ತಗೊಂಡು ಧರಿಸಲು ಅಲ್ಲಿ ಕ್ರಿಸ್ತ ರಕ್ತನ ತಗೊಂಡು ನಮ್ಮನ್ನ ಅವನಲ್ಲಿ ಪ್ರೋಕ್ಷಿಸೋಣ ದೇವರು. ಆಮೇಲೆ ಆ ಶರೀರನ ನಮ್ಮ ಮೇಲೆ ಪ್ರೋಕ್ಷಿಸೋಣ ದೇವರು. ಅದಕ್ಕಾಗದ ಶಿಲುವೆ ಮರಣಿಸೋಣ. 3 ಮೇಕುಗಳು ಕಿತ್ಕೊಳಕ್ ಆಗಲ್ಲ. ಮೈಮ ವಸ್ತ್ರ ನಾವು ಕಳ್ಕೊಂಡಿವಿ, ಕ್ರಿಸ್ತು ವಸ್ತ್ರ ನಾವು ಕಳ್ಕೊಂಡಿವಿ. ಇವಾಗ ನಾವು ಮತ್ತೆ ಆ ಪಾಪದಿಂದ ಬಿಡುಗಡೆ ಆಗ್ಬೇಕಂದ್ರೆ ಖಚಿತವಾಗಿ ಮತ್ತೆ ದೇವ್ರ ವಸ್ತ್ರ ನಮ್ಮ ಮೇಲೆ ಮುಚ್ಚಲು ಪಡಬೇಕು. ಆ ಪಾಪನ ದೇವರು ನಮ್ಮಿಂದ ದೂರಪಡಿಸ್ಬೇಕಂದ್ರೆ ಆತನ ವಸ್ತ್ರ ನಮ್ಮ ಮೇಲೆ ಮುಚ್ಚಲು ಪಡಬೇಕು. ಅದಕ್ಕೆ ಏನ್ ಮಾಡೋಣ, ಆ ಕುರಿ ಸ್ಥಾನದಲ್ಲಿ ದೇವರು ಬಂದು ತನ್ನ ಪ್ರಾಣನ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಆ ರಕ್ತ ನಮ್ಮ ಮೇಲೆ ಪ್ರೋಕ್ಷಿಸಿ ಆ ನೀತಿ ವಸ್ತ್ರನ, ಆ ಕ್ರಿಸ್ತು ವಸ್ತ್ರನ ನಮ್ಮ ಮೇಲೆ ಧರಿಸೋಣ. ಆಮೇಲೆ ಹಾಲೆಲೂಯಾ. ಅದಕ್ಕೆ ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ಯೆಶಾಯನ ದರ್ಶನ ನೋಡ್ತಾರ, ಸಿಂಹಾಸನ ಮೇಲೆ ದೇವರು ಕುತ್ಕೊಂಡಿದ್ರೆ ಆ ಸಿಂಹಾಸನ ಮೇಲೆ ಆತ ಡ್ರೆಸ್ ಹಾಕಿದ್ರೆ ಅದು ಮಂದಿರವೆಲ್ಲ ಮುಚ್ಚಲ್ಪಟ್ಟದಂತ ಐತೆ. ಸಿಂಹಾಸನ ಮೇಲೆ ಕುತ್ಕೊಂಡಿರುವಂತ ದೇವರ ಆ ಒಂದು ವಸ್ತ್ರ ಟೋಟಲ್ ಮಂದಿರ ಎಲ್ಲ ಮುಚ್ಚಾಯ್ತಂತೆ. ಮಂದಿರ ಎಲ್ಲ ವಸ್ತ್ರ ಮುಚ್ಚಿದಂದ್ರೆ ಅರ್ಥ ಏನು? ಪೌಲೇನಂತ ಹೇಳ್ತಾನ, ನೀವೇ ದೇವರಿಗೆ ಆಲಯವಾಗಿದ್ದೀರಿ ಅಂತ ಹೇಳ. ಆಮೇಲೆ ನಾವೇ ದೇವರಿಗೆ ಆಲಯ ಅಂದ್ರೆ ಆತನ ವಸ್ತ್ರ ನಮ್ಮ ಮೇಲೆ ಮುಚ್ಚಲ್ಪಡಬಹುದು. ಕ್ರಿಸ್ತು ವಸ್ತ್ರ ನಮ್ಮ ಮೇಲೆ ಮುಚ್ಚಲ್ಪಡಬಹುದು. ಮುಚ್ಚಲ್ಪಟ್ಟಾಗ ನಮ್ಮೇಲೆ ಏನ್ ಮುಚ್ಚನ ಹೇಳು?
ಕ್ರಿಸ್ತ ರಕ್ತನ ಮುಚ್ಚೋಣ, ಆ ಮೈನೂಸರನ್ನು ಮತ್ತೆ ನಮಗೆ ಧರಿಸೋಣ, ದೇವರ ಮುಂದೆ ನಾವು ನಿಂತ್ಕೊಳ್ಳಂತೆ ಮಾಡೋಣ. ಯಾರು ಮಾಡೋಣ? ಕ್ರಿಸ್ತ ಮಾಡೋಣ. ಇವತ್ತು ನಾವು ಪರಲೋಕದಲ್ಲಿ ಹೋಗಿ ನಾವು ನಿಂತ್ಕೋಬೇಕಂದ್ರೆ ಕಾರಣ ಏನು ಗೊತ್ತಾ? ಕ್ರಿಸ್ತ ರಕ್ತ, ಅದರ ಮೈಮ ವಸ್ತ್ರ ನಮ್ಮನ್ನ ಅಲ್ಲಿ ಹರರಾಗಿ ಮಾಡ. ಆಮೇಲೆ ಹಾಲೆಲೂಯಾ. ನಾವು ಮೊದಲನೇದಾಗಿ ಯಾವ್ದಕ್ಕೆ ನಾವು ಪ್ರಾಧಾನ್ಯ ಕೊಡ್ತೀವಿ? ಶರೀರಕ್ಕ, ಇಲ್ಲ ಆಸ್ತಿ ಅಂತಸ್ತಗ, ಇಲ್ಲ ಬಂಧು ಮಿತ್ರಗಳು ಸ್ನೇಹಿತರು, ಇದಕ್ಕ ಆಧ್ಯಾತ್ಮಿಕ ಜೀವಿತಗ ಯಾವ್ದು ನಾವು ಆರಿಸ್ಕೊಂತೀವಿ? ಒಂದ್ಸಲ ಆಲೋಚನೆ ಮಾಡೋದು. ಇಲ್ಲ ನಾವು ಇನ್ನ ಲೋಕದಲ್ಲಿ ಏನೋ ಪ್ರಯಾಸ ಪಡಕ್ ಹೋಗಿದ್ರೆ ದೇವರೇನಂತ ಹೇಳ್ತಾರ, ನಮ್ಮನ್ನು ರಕ್ಷಿಸ್ತಾರ. ನಮಗೆ ಪ್ರಾಮುಖ್ಯವಾದ ಯಾವುದು? ಆಧ್ಯಾತ್ಮಿಕ ಜೀವಿತ. ಅದನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಮಾಡಿ, ಅದೇ ನಮ್ಮ ಕ್ರಿಸ್ತ ಮುಂದೆ ನಿಲ್ಲಿಸೋದು, ಅದೇ ನ್ಯಾಯಪೀಠ ಮುಂದೆ ನಮ್ಮನ್ನು ನಿಲ್ಲಿಸೋದು. ಆಮೇಲೆ ಅದನ್ನ ನಾವು ಇಟ್ಕೊಂಡು ಹೋಗೋದು. ಅದೇ ರೀತಿಯಲ್ಲಿ ನಾವು ದೇವ್ರನ್ನ ಹೆಂಗ್ ಹುಡುಕ್ಬೇಕಂದ್ರೆ, ದೇವ್ರಲ್ಲಿ ಫಸ್ಟ್ ನಮ್ಗೆ ಗುಣ ಏನ್ ಕಾಣ್ಬೇಕು? ಪರಿಶುದ್ಧತೆ. ಎಲ್ಲಿ ಕೂಡ ಪರಿಶುದ್ಧತೆ ಇಲ್ಲ, ಕ್ರಿಸ್ತನಲ್ಲಿ ಬಿಟ್ಟು ಬೇಡ. ಅದಕ್ಕೆ ಸ್ವಾಮಿ ವಿವೇಕಾನಂದ ಏನಂತ ಹೇಳ್ತಾರೆ ಗೊತ್ತಾ? ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಸ್ವಾಮಿ ವಿವೇಕಾನಂದ ಏನಂತ ಗೊತ್ತಾ? ನಾಳೆ ಕ್ರಿಸ್ತ ಕಾಲದಲ್ಲಿ ನಾನು ಇದ್ದಿದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲು ನೀರ್ಲಿದ್ದು ತೊಳೆದನ, ನಾನಾದ್ರೆ ನನ್ನ ಹೃದಯದ ರಕ್ತದಿಂದ ಆತನ ಕಾಲು ತೊಳೆದಿದ್ದ ಅಂತ ಹೇಳ. ಆಮೇಲೆ ಯಾರು ಹೇಳು? ಸ್ವಾಮಿ ವಿವೇಕಾನಂದ ಹೇಳಣ್ಣ. ಆತನ ಅಷ್ಟು ಪರಿಶುದ್ಧ. ದೇವರಿಗಿರೋ ಗುಣ ಅದು ಪರಿಶುದ್ಧ. ನಮ್ಗೆ ಆತನ ಮೇಲೆ ಬಿಟ್ಮೇಲೆ ಎಲ್ಲಿ ಕಾಣೋದಿಲ್ಲ. ಬೇರೆ ಹೇಳ್ತಾರ ಏನಂತ ಹೇಳ್ತಾರ? ನಾನ್ ಮಾಡಿದ್ರೆ ಲೀಲೆಗಳು, ನೀವು ಮಾಡಿದ್ರೆ ಪಾಪಗಳು. ದೇವರಂಗೆ ಹೇಳೋದಿಲ್ಲ, ಯೇಸುವಾಗಿ ಹೇಳಿಲ್ಲ, ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿ. ಆಮೇಲೆ ಹಲ್ಲೆಲೂಯಾ. ಟೈಮ್ ಆಗುತ್ತೆ. ಸರಿ, ಈ ಸ್ವಲ್ಪ ಮಾತುಗಳು ದೇವರು ಆಶೀರ್ವದಿಸಿ ನಮ್ಮ ಹೃದಯ ಸ್ಥಿರಪಡಿಸಿ ನಾಮ ಮಹಿಮಕರ ದೇವರು ನಮ್ಮ ನಡೆಸ್ತಿರ್ತಾರೆ. ಸ್ತೋತ್ರ ಸಲ್ಲಿಸೋಣ.